ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂತಿದ್ರೆ ಹಾಗಿದ್ರೆ ಈ ಕಂಪ್ನಿ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಈ ಕಂಪ್ನಿನ ತುಂಬ ಜನ ನೆಕ್ಸ್ಟ್ HDFC ಬ್ಯಾಂಕ್ ಅಂತ ಹೇಳ್ತಾರೆ. ಈ ಕಂಪ್ನಿ ಲಾಸ್ಟ್ 2 years ಅಲ್ಲಿ 300% ರಿಟರ್ನ್ ಕೊಟ್ಟಿದೆ. ಈ ಕಂಪ್ನಿಯ ಪ್ರಾಫಿಟ್ 2022ರಲ್ಲಿ 131 ಕೋಟಿ ಇದ್ದಿದ್ದು 2024 ಬರೋಷ್ಟೊತ್ತಿಗೆ 2900 ಕೋಟಿ ಆಗಿದೆ. ಆಲ್ಮೋಸ್ಟ್ 20 ಪಟ್ಟು ಪ್ರಾಫಿಟ್ ಮೇಲೋಗಿದೆ. ಆ ಕಂಪ್ನಿ ಬೇರೆ ಯಾವುದೂ ಅಲ್ಲ, IDFC ಫಸ್ಟ್ ಬ್ಯಾಂಕ್. ನೀವೇನಾದರೂ ಈ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ಈ ಕಂಪ್ನಿದು ಶೇರ್ ಪ್ರೈಸ್ ಇವಾಗ 87 ರೂಪಾಯಿಗಿದೆ. ನಿಮಗೆ ಕೇವಲ 80 ರೂಪಾಯಿ ಶೇರ್ ಪ್ರೈಸ್ ಹಂಗೆ ಸಿಗುತ್ತೆ. ಸುಮಾರು 7ರಿಂದ 8% ಡಿಸ್ಕೌಂಟಲ್ಲಿ ಸಿಗುತ್ತೆ. ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈ ಕಂಪ್ನಿ ಬಗ್ಗೆ ತಿಳ್ಕೊಬೇಕಾದ್ರೆ ಅಂಡ್ ನೀವು ಯಾವುದೇ ಬ್ಯಾಂಕ್ ಬಗ್ಗೆ ತಿಳ್ಕೊಬೇಕಂದ್ರೆ ಫಸ್ಟು ಅವ್ರ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಬೇಕು. ಬ್ಯಾಂಕ್ ಮಾತ್ರ ಅಲ್ಲ, ಎಲ್ಲ ಕಂಪ್ನಿಯ ಮ್ಯಾನೇಜ್ಮೆಂಟ್ ಬಗ್ಗೆನೂ ತಿಳ್ಕೊಬೇಕು. ಯಾಕಂದರೆ ಮ್ಯಾನೇಜ್ಮೆಂಟೇ ನೆಕ್ಸ್ಟ್ ಇದನ್ನು HDFC ಬ್ಯಾಂಕ್ ಮಾಡೋದು. ಆ ಮ್ಯಾನೇಜ್ಮೆಂಟ್ ಯಾರು, ಆ ಮ್ಯಾನೇಜ್ಮೆಂಟ್ ಯಾವ ಥರ ಇದ್ದಾರೆ, ಅವ್ರ ಪವರ್ ಏನಿದೆ, ಅವ್ನಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ತಿಳ್ಕೊಂಡೆ ನಾವು ಮುಂದುವರೆಯೋಕ್ಕಾಗುತ್ತೆ. ಅದಕ್ಕೆ ಈ ವಿಡಿಯೋದ ಫಸ್ಟ್ ಪಾರ್ಟಲ್ಲಿ ನಾವು ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಂಪ್ನಿಯ MD and CEO ವಿ ವೈದ್ಯನಾಥನ್. ಇವರು 1990ರಲ್ಲಿ ಸಿಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಅದೇ ಬ್ಯಾಂಕಲ್ಲಿ ನೆಕ್ಸ್ಟ್ 10 ವರ್ಷ ಕೆಲಸ ಮಾಡ್ತಾರೆ. ಅವಾಗ ಇಂಡಿಯಾದಲ್ಲಿ RBI ಫಸ್ಟ್ ಟೈಮು ಪ್ರೈವೇಟ್ ಬ್ಯಾಂಕ್ಗಳಿಗೆ ಲೈಸೆನ್ಸ್ ಕೊಡ್ತಾ ಇರುತ್ತೆ. ಆ ಟೈಮಲ್ಲಿ ICICI ಬ್ಯಾಂಕಿಗೆ ಕೂಡ ಲೈಸೆನ್ಸ್ ಸಿಗುತ್ತೆ. ಆ ICICI ಬ್ಯಾಂಕು ಇಂಡಿಯಾದಲ್ಲಿ ತನ್ನ ರಿಟೇಲ್ ಬ್ಯಾಂಕ್ನ ದೊಡ್ಡದು ಮಾಡ್ಕೊಂಡು ಹೋಗೋಕ್ಕೆ ಮ್ಯಾನೇಜ್ಮೆಂಟ್ನ ಹುಡುಕ್ತಾ ಇರುತ್ತೆ. ಆ ಟೈಮಲ್ಲಿ ವಿ ವೈದ್ಯನಾಥನ್ ICICIನ ಪರ್ಸನಲ್ ಫೈನಾನ್ಸ್ ಸೆಗ್ಮೆಂಟಲ್ಲಿ CEO ಆಗಿ ಸೆಲೆಕ್ಟ್ ಆಗ್ತಾರೆ. ಅವಾಗ ಅವ್ರಿಗೆ ಏಜು 32 ಇರುತ್ತೆ. 2002ರಲ್ಲಿ ರಿಟೇಲ್ ಬ್ರಾಂಚ್ನ ಹೆಡ್ ಆಗ್ತಾರೆ. ಅವಾಗ ಅವರು ಇಂಡಿಯಾದಲ್ಲಿ ICICI ಬ್ಯಾಂಕ್ 1400 ಹೊಸ ಬ್ರಾಂಚ್ನ ಸ್ಥಾಪನೆ ಮಾಡ್ತಾರೆ. ಅವ್ರಿಗೆ 38 ಆಗೋ ಅಷ್ಟೊತ್ತಿಗೆ ICICI ಬ್ಯಾಂಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ತಾರೆ. ಅಟ್ ದ ಏಜ್ ಆಫ್ 41 ICICI ಪ್ರೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ನ MD and CEO ಆಗ್ತಾರೆ. 2010ರಲ್ಲಿ ಇವರು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಕಿಶೋರ್ ಬಿಯಾನಿನ ಮೀಟ್ ಮಾಡ್ತಾರೆ. ಕಿಶೋರ್ ಬಿಯಾನಿ ಫ್ಯೂಚರ್ ಗ್ರೂಪ್ಸ್ ಓನರು, ಬಿಗ್ ಬಜಾರು, FBB ಇದೆಲ್ಲ ಇದೆಯಲ್ಲ ಅದ್ರ ಓನರ್. ಅವ್ರನ್ನ ಮೀಟ್ ಮಾಡ್ತಾರೆ. ಆ ಟೈಮಲ್ಲಿ ಫ್ಯೂಚರ್ ಗ್ರೂಪ್ದು ಒಂದು NBFC ಇರುತ್ತೆ, ಫ್ಯೂಚರ್ ಕ್ಯಾಪಿಟಲ್ ಹೋಲ್ಡಿಂಗ್ ಅಂತ. ಈ ಕಂಪ್ನಿದು ರಿಟೇಲ್ ಸೆಗ್ಮೆಂಟ್ ಗ್ರೋ ಮಾಡಬೇಕಂತ ಅವ್ರ ಮೈಂಡಲ್ಲಿ ಇರುತ್ತೆ. ಅದೇ ಟೈಮಲ್ಲಿ ವಿ ವೈದ್ಯನಾಥನ್ ಸಿಕ್ಕಾಗ ಅವ್ರ ಜೊತೆ ಫ್ಲೈಟಲ್ಲಿ ಹೋಗ್ತಾ ಮಾತಾಡ್ತಾರೆ. ಆ ಫ್ಲೈಟಲ್ಲಿ ಹೋಗ್ತಾ ಮಾತಾಡ್ತಾನೆ ಒಂದು ಡೀಲ್ ಕ್ಲೋಸ್ ಮಾಡ್ತಾರೆ. ನಾನು ನಿನಗೆ ನನ್ನ ಕಂಪ್ನಿಯ 10% ಶೇರ್ ಹೋಲ್ಡಿಂಗ್ ಕೊಡ್ತೀನಿ, ನೀನು ನನ್ನ ಕಂಪ್ನಿನ ರಿಟೇಲ್ ಸೆಗ್ಮೆಂಟ್ನ ಡೆವಲಪ್ ಮಾಡ್ಕೊಂಡು ಹೋಗು, ನೀನು ನನ್ನ ಕಂಪ್ನಿ ಜಾಯ್ನ್ ಆಗು ಅಂತ. ಮತ್ತೆ 2012ರಲ್ಲಿ ಕಿಶೋರ್ ಬಿಯಾನಿ ರಿಟೇಲ್ ಸೆಗ್ಮೆಂಟ್ ಬಿಟ್ಟು ಬೇರೆ ಸೆಗ್ಮೆಂಟ್ ಇರೋದನ್ನೆಲ್ಲಾನು ಒಂದು ಪ್ರೈವೇಟ್ ಇಕ್ವಿಟಿ ಫರ್ಮ್ಗೆ ಸೆಲ್ ಮಾಡ್ತಾರೆ. ಆಮೇಲೆ ಆ ಕಿಶೋರ್ ಬಿಯಾನಿ ಹೋಗ್ತಾ ಅವ್ರ ಹತ್ರ ಇದ್ದಿದ್ದು 20% ಸ್ಟೇಕ್ನ ಓಪನ್ ಮಾರ್ಕೆಟಲ್ಲಿ ಸೆಲ್ ಮಾಡಿ ಎಕ್ಸಿಟ್ ಆಗಿಬಿಡ್ತಾರೆ. ಈಗ ಉಳ್ಕೊಂಡಿದ್ದು ವಿ ವೈದ್ಯನಾಥನ್ ಮತ್ತೆ ಬೇರೆ ಇನ್ವೆಸ್ಟರು. ಈ ಟೈಮಲ್ಲಿ ವಿ ವೈದ್ಯನಾಥನ್ ಹತ್ರನೇ ಹೈಯೆಸ್ಟ್ ಸ್ಟೇಕ್ ಇರುತ್ತೆ, ಅಂದರೆ 10% ಇರುತ್ತೆ. ಆ ಟೈಮಲ್ಲಿ ಆ ಪ್ರೈವೇಟ್ ಇಕ್ವಿಟಿ ಫರ್ಮ್ ವಿ ವೈದ್ಯನಾಥನ್ಗೆ ನೀನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ವಿ ವೈದ್ಯನಾಥನ್ ಅವಾಗ ಆ ಕಂಪ್ನಿನ ಟರ್ನ್ ಅರೌಂಡ್ ಮಾಡ್ತಾರೆ. ಆ ಕಂಪ್ನಿ ಸ್ಟಾರ್ಟ್ ಆದಾಗ ಆ ಕಂಪ್ನಿ ಹತ್ರ ಇದ್ದಿದ್ದು ರಿಟೇಲ್ ಲೋನ್ ಬುಕ್ಕು ಕೇವಲ 30 ಕೋಟಿ. ಇದನ್ನು ಕೇವಲ ನೆಕ್ಸ್ಟ್ 6ರಿಂದ 7 ವರ್ಷದಲ್ಲಿ 30,000 ಕೋಟಿಗೆ ತಗೊಂಡೋಗ್ತಾರೆ. ಆ ಕಂಪ್ನಿ ಯಾವುದು ಅಂದರೆ ಕ್ಯಾಪಿಟಲ್ ಫಸ್ಟ್. ಮುಂಚೆ ಫ್ಯೂಚರ್ ಕ್ಯಾಪಿಟಲ್ ಅಂತಿರೋ ಕಂಪ್ನಿನ ಇವ್ರು ಆಮೇಲೆ ಕಂಪ್ನಿನ ನೇಮ್ ಚೇಂಜ್ ಮಾಡಿ ಕ್ಯಾಪಿಟಲ್ ಫಸ್ಟ್ ಅಂತ ಮಾಡ್ತಾರೆ. ಕ್ಯಾಪಿಟಲ್ ಫಸ್ಟಲ್ಲಿ ಎಷ್ಟೋ ಜನ ಹೋಗಿ ಮೊಬೈಲ್ ಲೋನು, ಆ ಲೋನ್, ಈ ಲೋನ್ ಅಂತೆಲ್ಲ ತೊಗೊಂಡಿರ್ತಾರೆ. 2018ರಿಂದ ಈ ಕಡೆ ಕ್ಯಾಪಿಟಲ್ ಫಸ್ಟು ಸ್ಟಾಕ್ ಮಾರ್ಕೆಟಲ್ಲೂ ಇತ್ತು. ಇವ್ರು ಕಂಟ್ರೋಲ್ ತಗೊಂಡಾಗ ಕ್ಯಾಪಿಟಲ್ ಫಸ್ಟ್ ಶೇರ್ ಪ್ರೈಸು 120 ರೂಪಾಯಿ ಇರುತ್ತೆ 2012-13ರಲ್ಲಿ. ನೆಕ್ಸ್ಟ್ 5 ವರ್ಷಕ್ಕೇನೆ ಕ್ಯಾಪಿಟಲ್ ಫಸ್ಟ್ ಶೇರ್ ಪ್ರೈಸು 800 ರೂಪಾಯಿವರೆಗೂ ಹೋಗುತ್ತೆ. ಆ ಟೈಮಲ್ಲಿ ವಿ ವೈದ್ಯನಾಥನ್ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾರೆ. ಏನಂದರೆ ಯಾವುದೇ ಒಂದು NBFC ಗ್ರೋ ಆಗಿ, ಯಾವುದೇ ಒಂದು ಫೈನಾನ್ಸ್ ಕಂಪ್ನಿ ಗ್ರೋ ಆಗಬೇಕಂದ್ರೆ ಅವ್ರಿಗೆ ಮೇಜರ್ಲಿ ಒಂದು ಆಕ್ಸಿಜನ್ ಅಥವಾ ಫುಡ್ ಅಂತ ಏನಾದರೂ ಇದ್ದರೆ ಅದು ಬಂದ್ಬಿಟ್ಟು ಕ್ಯಾಪಿಟಲ್ ಅಂದರೆ ದುಡ್ಡಿದ್ರೆ ತಾನೇ ಅವ್ರು ಇನ್ನೊಬ್ರಿಗೆ ಲೋನ್ ಕೊಡೋಕ್ಕಾಗುತ್ತೆ. ಈಗ NBFCನಲ್ಲಿ ಯಾವ ಥರ ಲೋನ್ ಕೊಡ್ತಾರೆ ಅಂದರೆ ಅವರು ಇನ್ವೆಸ್ಟರ್ಸಿಂದ ಡೆಪಾಸಿಟ್ ತೊಗೊಂಡು ನಿಮ್ಗೆ ಇಷ್ಟು % ಇಂಟ್ರೆಸ್ಟ್ ಕೊಡ್ತೀವಿ ಅಂತ ತೊಗೊಳ್ತಾರೆ. ಬಾಂಡ್ನ ಕರೆದು ತೊಗೊಳ್ತಾರೆ. ಬಾಂಡಲ್ಲಿ 10%, 11% ಬಾಂಡ್ನ ಕೊಟ್ಟು ತೊಗೊಳ್ತಾರೆ. ಈ ದುಡ್ಡನ್ನ ಮತ್ತೆ 15-16% ಬೇರೆ ರಿಟರ್ನ್ ಕೊಟ್ಟು ಇವರು ದುಡ್ಡು ಅರ್ನ್ ಮಾಡ್ತಾರೆ. ಬಟ್ ಇದು ರಿಸ್ಕಿ ಇರುತ್ತೆ. ಯಾಕಂದರೆ ಯಾವಾಗ ಇನ್ವೆಸ್ಟರ್ಸ್ ವಾಪಸ್ ಹೋಗ್ತಾನೆ ಗೊತ್ತಿರಲ್ಲ, ಯಾವಾಗ ಒಂದು ದುಡ್ಡನ್ನ ಅವ್ನು ವಿಡ್ರಾ ಮಾಡ್ಕೊಂತಾನೆ ಗೊತ್ತಿರಲ್ಲ. ಅದಕ್ಕೆ ವಿ ವೈದ್ಯನಾಥನ್ ಯೋಚನೆ ಮಾಡ್ತಾರೆ, ನಮಗೊಂದು ಬ್ಯಾಂಕ್ ಬೇಕು ಅಂತ. ಯಾಕೆ ಬ್ಯಾಂಕ್ ಬೇಕು ಅಂದರೆ ಬ್ಯಾಂಕಲ್ಲಿ ಕಾಸ ಇರುತ್ತೆ. ಕಾಸ ಅಂದರೆ ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ಸ್ ಅಕೌಂಟು. ನೀವು ಈ ವಿಡಿಯೋನ ಅರ್ಥ ಮಾಡ್ಕೊಬೇಕಂದ್ರೆ ನಾನು ಆಲ್ರೆಡಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೀವು ಈ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಎಕ್ಸ್ಪರ್ಟ್ ಆಗ್ತೀರಾ, ಕಣ್ಣು ಮುಚ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ ಎಲ್ಲನೂ. ಅದಕ್ಕೆ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಬಂದು ಈ ವಿಡಿಯೋ ನೋಡಿ. ಕಾಸ ಅಂದರೆ ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ಸ್ ಅಕೌಂಟ್ ಅಂತ. ನಾವು ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ಸ್ ಅಕೌಂಟಲ್ಲಿ ನಾವು ದುಡ್ಡು ಇಡ್ತೀವಲ್ಲ, ಕರೆಂಟ್ ಅಕೌಂಟ್ಗೆ ಬ್ಯಾಂಕ್ ಯಾವುದೇ ಥರ ಇಂಟ್ರೆಸ್ಟ್ ಕೊಡಲ್ಲ. ಸೇವಿಂಗ್ಸ್ ಅಕೌಂಟ್ಗೆ ಜಸ್ಟ್ 3% ಇಂಟ್ರೆಸ್ಟ್ ಕೊಡ್ತಾನೆ. ಈ ದುಡ್ಡನ್ನ ತಗೊಂಡು ಅವರು ಬೇರೆಯವ್ರಿಗೆ ಲೋನ್ ಕೊಟ್ಟು ದುಡ್ಡು ಮಾಡ್ತಾರೆ. ಅದಕ್ಕೆ ವಿ ವೈದ್ಯನಾಥನ್ ಹಿಂಗೆ ಮಾಡ್ತಾರೆ, ನಮಗೊಂದು ಬ್ಯಾಂಕ್ ಬೇಕು ಅಂತ. ಆದರೆ ನಮ್ಮ ಇಂಡಿಯಾದಲ್ಲಿ ಬ್ಯಾಂಕ್ ಲೈಸೆನ್ಸ್ ಸಿಗೋದು ತುಂಬ ಕಷ್ಟ. RBI ಅಷ್ಟು ಸುಲಭವಾಗಿ ಲೈಸೆನ್ಸ್ ಕೊಡೋದೇ ಇಲ್ಲ. 10 ವರ್ಷದಿಂದ RBI ಲೈಸೆನ್ಸ್ ಕೊಟ್ಟಿದ್ದು, ಇನ್ನೂ 10 ವರ್ಷ ಆದರೂ ಯಾರಿಗೂ ಲೈಸೆನ್ಸ್ ಕೊಟ್ಟಿಲ್ಲ. ನೀವೇ ಯೋಚನೆ ಮಾಡಿ ಎಷ್ಟು ಡಿಫಿಕಲ್ಟಿ ಇದೆ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಲೈಸೆನ್ಸ್ ತಗೊಳೋದು ಅಂತ. ಅದಕ್ಕೆ ಅವರೊಂದು ಯೋಚನೆ ಮಾಡ್ತಾರೆ. 2014
ಅಲ್ಲಿ ರೀಸೆಂಟ್ ಆಗಿ IDFCಗೆ ಲೈಸೆನ್ಸ್ ಸಿಗಿರುತ್ತೆ, ಬ್ಯಾಂಕಿಂಗ್ ಲೈಸೆನ್ಸ್. ಅದಕ್ಕೆ ಅವರು IDFC ಜೊತೆ ಮರ್ಜ್ ಆಗಕ್ಕೆ ಪ್ಲಾನ್ ಮಾಡ್ತಾರೆ. IDFC ಇದು ಪ್ರಾಬ್ಲಮ್ ಏನಾಗಿರುತ್ತೆ ಅಂದ್ರೆ, IDFC ಇದು ಫುಲ್ ಫಾರ್ಮ್ ಏನೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ. ಇವರು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗಳಿಗೆ ಲೋನ್ ಕೊಟ್ಟು ಇವ್ರ ಬ್ಯಾಲೆನ್ಸ್ ಶೀಟ್ ಎಲ್ಲ ಹಾಳು ಮಾಡ್ಕೊಂಡಿರ್ತಾರೆ. ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಇವ್ರಿಗೆ ಯಾವ ತರ ಮೂವ್ ಮಾಡೋದಂತಾನೆ ಗೊತ್ತಿರಲ್ಲ, ಯಾವ ತರ ರಿಟೇಲ್ ಸೆಗ್ಮೆಂಟ್ ನ ಮುಂದಕ್ಕೆ ತಗೊಂಡೋಗ್ಬೇಕಂತಾನೆ ಗೊತ್ತಿರಲ್ಲ. ಆ ಟೈಮಲ್ಲಿ ಇವ್ರು ರಿಟೇಲ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಪೇನ್ ಅನುಭವಿಸ್ತಿರ್ತಾರೆ. ಇಲ್ಲಿ ರಿಟೇಲ್ ಕಿಂಗ್ ಅಂತಾನೆ ಹೇಳ್ಬೋದು ವಿ ವೈದ್ಯನಾಥನ. ಯಾಕಂದ್ರೆ ICICI ಬ್ಯಾಂಕ್ನ 0 ಇಂದ ಹೀರೋ ಮಾಡಿರೋದು, ಮತ್ತೆ ಕ್ಯಾಪಿಟಲ್ ಫಸ್ಟ್ ನ 30 ಕೋಟಿ ಲೋನ್ ಬುಕ್ ಇಂದ 30,000 ಕೋಟಿ ಲೋನ್ ಬುಕ್ ತಗೊಂಬಂದಿರೋದು ಇದೇ ವಿ ವೈದ್ಯನಾಥನ್. ಅದಕ್ಕೆ ಅವರು ಕೂಡ ಈ ಮರ್ಜರ್ಗೆ ಒಪ್ಕೊಂತಾರೆ. 2017ರಲ್ಲಿ ಈ ಮರ್ಜರ್ ಓಕೆ ಆಗಿ ಹೊರಗಡೆ ಬರುತ್ತೆ. ಅದು ಒಂದು 6 ತಿಂಗಳು 7 ತಿಂಗಳು RBI ನಲ್ಲಿ ಪ್ರೋಸೆಸ್ ನಡೆದು ಆಮೇಲೆ 2018ರಲ್ಲಿ ಈ ಮರ್ಜರ್ ಆಗುತ್ತೆ. ಕ್ಯಾಪಿಟಲ್ ಫಸ್ಟ್ ಮತ್ತೆ IDFC ಎರಡು ಮರ್ಜ್ ಆದ್ಮೇಲೆ ಆಗುತ್ತೆ IDFC ಫಸ್ಟ್ ಬ್ಯಾಂಕ್ ಅಂತ. ಆಮೇಲೆ IDFC ಫಸ್ಟ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಹೇಳುತ್ತೆ, ನೀವು ಹಳೆ ಕಂಪ್ನಿನೂ ನಡೆಸ್ಕೊಂಡ್ ಬಂದಿದ್ದೀರಾ, ದಯವಿಟ್ಟು ನೀವು ಈ ಕಂಪ್ನಿನೂ ನಡೆಸ್ಕೊಂಡು ಹೋಗಿ, ಈ ಕಂಪ್ನಿನ ನೀವೇ ರನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇವ್ರನ್ನ MD and CEO ಆಗಿ ಮತ್ತೆ ಅಪಾಯಿಂಟ್ ಮಾಡ್ತಾರೆ. ಇವರು IDFC ಫಸ್ಟ್ ಬ್ಯಾಂಕ್ ನ ಫಸ್ಟ್ಗೆ ಮ್ಯಾನೇಜ್ಮೆಂಟ್ ಬಂದಾಗ IDFC ಇದು ತುಂಬಾ ಪ್ರಾಬ್ಲಮ್ ಇರುತ್ತೆ. ಅದೇ ನಾನು ಅವಾಗಲೇ ಹೇಳ್ದಂಗೆ ಇವ್ರದ್ದು ಲೋನ್ ಬುಕ್ ಕಂಪ್ಲೀಟ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ. ಯು ಕ್ಯಾನ್ ಸಿ, ನೀವು ಸ್ಕ್ರೀನರಿಗೆ ಬಂದು IDFC ಫಸ್ಟ್ ಬ್ಯಾಂಕ್ ಅಂತ ಸರ್ಚ್ ಮಾಡಿ, ಇಲ್ಲಿ ಕೆಳಗಡೆ PPT ಅಂತ ಇರುತ್ತೆ. ನಾನು 2019 PPT ತಾಂತೀನಿ, ಫೆಬ್ರವರಿ 2019 PPT ಅಂತ ಕ್ಲಿಕ್ ಮಾಡಿದೆ. ಓಕೆ, ನೀವು ಇಲ್ಲಿ ನೋಡಿ, ಆ ಟೈಮಲ್ಲಿ 2016ರಲ್ಲಿ 90% ಆಫ್ ದಿ ಲೋನ್ ಬುಕ್ ಬಂದ್ಬಿಟ್ಟು ಹೋಲ್ಸೇಲ್ ಇತ್ತು. ಈಗ ರೆಡ್ ಕಲರಲ್ಲಿ ಏನು ಮಾರ್ಕ್ ಆಗಿದೆಯಲ್ಲ, ಇದೆಲ್ಲನೂ ಹೋಲ್ಸೇಲ್ ಲೋನ್ ಬುಕ್ ಅಂತ. ಹೋಲ್ಸೇಲ್ ಅಂದರೆ ಇವರು ಕಾರ್ಪೊರೇಟ್ ಕಂಪ್ನಿಗಳಿಗೆ ಲೋನ್ ಕೊಡ್ತಾರೆ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲೋನ್ ಕಂಪ್ನಿಗಳಿಗೆ ಲೋನ್ ಕೊಡ್ತಾರೆ. ಇದು ಲೋನ್ ಹೆಂಗಿರುತ್ತೆ ಅಂದರೆ, ಮಿನಿಮಮ್ ಟಿಕೆಟ್ ಸೈಜೇ 100 ಕೋಟಿ 200 ಕೋಟಿ ಈ ಥರ ಇರುತ್ತೆ. ಒಬ್ಬ ಲೋನ್ ತಗೊಂಡ್ರೆ 200-300 ಕೋಟಿ ಲೋನ್ ತಗೊಂತಾರೆ. ವಡಾಫೋನಿಗೆ ಲೋನ್ ಕೊಟ್ಟಿದೆ, ವಡಾಫೋನಿಂದನೂ ಇವ್ರದ್ದು ಲೋನ್ ಸಿಗಾಕೊಂಡಿದೆ. ಅಲ್ಲೂ 2,500-3 ಸಾವಿರ ಕೋಟಿ ಲೋನ್ ಸಿಗಾಕೊಂಡಿದೆ. ಅದು ಯಾವಾಗ ಆಗಿರೋದಂದ್ರೆ, ಅದು IDFC ಇರ್ಬೇಕಾಗಿರೋದು. ಅದನ್ನ ಹೋಲ್ಸೇಲ್ ಲೋನ್ ಬುಕ್ ಅಂತ ಕರೀತಾರೆ. ನೀವು ಇಲ್ಲಿ ನೋಡಿ, ಮಾರ್ಚ್ 2016ರಲ್ಲಿ 90% ಲೋನ್ ಬುಕ್ ಇವ್ರದ್ದು ಹೋಲ್ಸೇಲ್ ಇತ್ತು. ಇಲ್ಲಿ ರೆಡ್ ಕಲರಲ್ಲಿ ಇದೆಯಲ್ಲ, ಇದು ಹೋಲ್ಸೇಲು. ಈ ಕಡೆ ರೀಟೇಲ್ ಅಂತ ಇದೆಯಲ್ಲ, ರೀಟೇಲ್ ಕೇವಲ 1% ಇದೆ, ಅದರ್ 9% ಇದೆ. 2017ರಲ್ಲಿ ಮತ್ತೆ ಇದು ಹೋಲ್ಸೇಲ್ ಲೋನ್ ಬುಕ್ ಕಮ್ಮಿ ಮಾಡ್ತಾರೆ, ಆದರೆ ರೀಟೇಲ್ ಜಾಸ್ತಿ ಮಾಡಲ್ಲ, ಅದರ್ಸ್ ಜಾಸ್ತಿ ಮಾಡ್ತಾರೆ. ಮತ್ತೆ 2018ರಲ್ಲಿ ವಿ ವೈದ್ಯನಾಥನ್ ಬಂದಾಗ 2018ರಲ್ಲಿ ನೋಡಿ, ಮತ್ತೆ ಲೋನ್ ಬುಕ್ ಹೋಲ್ಸೇಲ್ ಲೋನ್ ಬುಕ್ ಸ್ಟೇಬಲ್ ಆಗಿದೆ, ಅಲ್ಲೇ ಇದೆ. ಆದರೆ ಇವರು ಅದರ್ ಲೋನ್ನ ಕಮ್ಮಿ ಮಾಡಿ ರೀಟೇಲ್ ಲೋನ್ನ ಜಾಸ್ತಿ ಮಾಡ್ತಾರೆ. ರೀಟೇಲ್ ಲೋನ್ನ ಇವ್ರು ಜಾಸ್ತಿ ಯಾಕೆ ಮಾಡ್ತಾರೆ ಅಂದರೆ, ರೀಟೇಲು ತುಂಬ ಸೇಫರ್ ಲೋನ್ ಅಂತ ಕನ್ಸಿಡರ್ ಮಾಡ್ತಾರೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ. ಯಾಕಂದರೆ ಈಗ ನೀವು 1 ಕೋಟಿನ ಒಬ್ಬನಿಗೆ ಕೊಡೋದಕ್ಕಿಂತ 1 ಲಕ್ಷನ 100 ಜನಕ್ಕೆ ಕೊಟ್ಟಾಗ ಅದರಲ್ಲಿ 3 ಜನ ವಾಪಸ್ ಬರಲಿಲ್ಲದ್ರೂ ಇನ್ನು 97 ಜನದಿಂದ ದುಡ್ಡು ವಸೂಲಿ ಮಾಡಬೇಕು. ಆಮೇಲೆ ನೀವು 1 ಕೋಟಿಗೆ ಚಾರ್ಜ್ ಮಾಡೋ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಅದು 1 ಕೋಟಿ ಕೊಡ್ತಿರೋನ್ಗೆ ನನಗೆ ಇಂಟ್ರೆಸ್ಟ್ ಕಮ್ಮಿ ಕೊಡು ಅಂತ ಕೇಳ್ತಾನೆ. ಅದೇ ನೀವು ರಿಟೇಲ್ ಅಲ್ಲಿ ನೀವು ಮೊಬೈಲ್ ಎಲ್ಲ ತಾಣ್ತಿರಲ್ವಾ, ನೀವು ಮೊಬೈಲ್ ಎಲ್ಲ ತಾಂಡಾಗ ನಿಮಗೆ ನೋ ಕಾಸ್ಟ್ EMI ನಲ್ಲಿ ತಾಂಡ್ರು ಕೂಡ ಇವ್ರು ಆಕ್ಚುಲಿ 17-18% ಅರ್ನ್ ಮಾಡ್ತಾರೆ ಒಬ್ಬರೊಬ್ಬರಿಂದ. ಇದರಲ್ಲಿ ಜಾಸ್ತಿ ಈಲ್ಡ್ ಜಾಸ್ತಿ ಇರುತ್ತೆ, ಆಮೇಲೆ ರಿಸ್ಕ್ ತುಂಬ ಕಡಿಮೆ ಇರುತ್ತೆ. ದಿಸ್ ಈಸ್ ದ ರೀಸನ್ ರಿಟೇಲ್ ಲೋನ್ ಸ್ವಲ್ಪ ಸೇಫ್ ಅಂತ ಹೇಳ್ತಾರೆ. ರಿಟೇಲ್ ಅಂದರೆ ಜಸ್ಟ್ ಮೊಬೈಲ್ ಅಂತಲ್ಲ, ಹೋಮ್ ಲೋನು ರಿಟೇಲೆ, ಪರ್ಸ್ನಲ್ ಲೋನ್ ರಿಟೇಲೆ, ಎನಿಥಿಂಗ್ ನಾವು ಇಂಡಿವಿಜುವಲ್ ಬೈ ಮಾಡೋದೆಲ್ಲನೂ ರಿಟೇಲ್ ಲೋನೇ ಅಂತಾನೆ. ಅವ್ನು 1 ಕೋಟಿ ರೂಪಾಯಿದು ಮನೆ ತಗೊಂಡ್ರು ಅದು ರಿಟೇಲೆ, 5 ಕೋಟಿ ರೂಪಾಯಿ ಮನೆ ತಗೊಂಡ್ರು ರಿಟೇಲೆ. ಯಾರು ಇಂಡಿವಿಜುವಲ್ ಪರ್ಸನ್ ಅಂತಾನಲ್ಲ ಅದನ್ನು ರಿಟೇಲ್ ಅಂತ ಕರೀತಾರೆ. ಇಲ್ಲಿ ನೋಡಿ, 2018 ಮಾರ್ಚಲ್ಲಿ 11% ಇರುತ್ತೆ, ನೆಕ್ಸ್ಟ್ ಕ್ವಾರ್ಟರೇನೆ ಅದನ್ನು ಇಂಪ್ರೂವ್ ಮಾಡ್ತಾರೆ, 13% ಮಾಡ್ತಾರೆ. ಅದೇ ಥರ ಕಾಸಾ ಡೆಪಾಸಿಟ್ ನೋಡಿ, ಕಾಸಾ ಡೆಪಾಸಿಟ್ 2016ರಲ್ಲಿ ಇವ್ರ ಹತ್ರ ಎಂಟೈರ್ ಕಾಸಾ ಇದ್ದಿದ್ದು, ಕಾಸಾ ಅಂದರೆ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡಿದ್ದು 400 ಕೋಟಿ ಅಷ್ಟೇನೆ. 2017ರಲ್ಲಿ ಕೇವಲ 2,000 ಕೋಟಿ ಇದ್ದಿದ್ದು. 18ರಲ್ಲಿ ನೋಡಿ 5,700 ಕೋಟಿ. ಅದೇ ಸೆಪ್ಟೆಂಬರ್ ನೆಕ್ಸ್ಟ್ ಕ್ವಾರ್ಟರ್ ನೋಡಿ, ಆವಾಗಲೇ 1,000 ಕೋಟಿ ಜಂಪ್ ಆಗಿದೆ, 6,426 ಕೋಟಿ. ಇದು ನಾನು ನಿಮಗೆ 2019 ತೋರಿಸ್ತಾ ಇರೋದು, ಪ್ರೆಸೆಂಟ್ ಇಂದಲ್ಲ. ಇದನ್ನ ನೋಡಿ, ನೀವು ಪ್ರೆಸೆಂಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವಾಗ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ನೋಡಿ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂದ್ರೆ, ಈಗ ನಾನೇನಾದ್ರೂ ನಿಮ್ಮ ಹತ್ರ ಡೆಪಾಸಿಟ್ ಇಡಿಸ್ಕೊಂಡಿದ್ದೀನಿ, ನಿಮ್ಮ ಹತ್ರ FD ಇಡಿಸ್ಕೊಂಡಿದ್ದೀನಿ, 7% ಕೊಡ್ತೀನಿ ಅಂತ. ಆಮೇಲೆ ನಿಮ್ಮ ಹತ್ರ ಕಾಸಾ ಇಡಿಸ್ಕೊಂಡಿದ್ದೀನಿ, ಎಲ್ಲ ಕಾಸಾ ಎಲ್ಲಾನು ತೆಗೆದ್ಬಿಟ್ಟು ನನ್ನ ಹತ್ರ ಒಂದು 100 ಕೋಟಿ ದುಡ್ಡಿದೆ, ಬ್ಯಾಂಕಲ್ಲಿ 100 ಕೋಟಿ ದುಡ್ಡಿದೆ. ಈ 100 ಕೋಟಿಗೆ ನಾನು ಎವ್ರಿ ತಿಂಗಳು 6% ಇಂಟ್ರೆಸ್ಟ್ ಕೊಡಬೇಕು. ಈ ದುಡ್ಡನ್ನ ನಾನೇನು ಮಾಡ್ತೀನಿ, ಇನ್ನೊಬ್ರಿಗೆ ಲೋನ್ ಕೊಡ್ತೀನಿ. ಎಷ್ಟರಂಗೆ ಕೊಡ್ತೀನಿ? 8 ಇಲ್ಲ 9% ಹಂಗೆ ಲೋನ್ ಕೊಡ್ತೀನಿ. ಅವಾಗ ನಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಏನಾಗುತ್ತೆ ಹೇಳಿ? ನಾನು 9% ಕೊಟ್ಟರೆ ನನ್ನ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 3% ಆಗುತ್ತೆ. ಯಾಕಂದರೆ 6 - 9 3. ನಾನು ಅವಾಗಲೇ ಹೇಳ್ದಂಗೆ ಕಾರ್ಪೊರೇಟ್ ಲೋನಲ್ಲಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಅಲ್ಲಿ ನೀವು ಹೋಲ್ಸೇಲ್ ಆಗಿರುತ್ತೆ, ಅವನು ಡಿಸ್ಕೌಂಟ್ ಮಾಡ್ತಾನೆ. ಯಾಕಂದರೆ ನಾವು ನೀನು ಜಾಸ್ತಿ ಲೋನ್ ಬೇಕು, ನನಗೆ ಕಮ್ಮಿ ಇಂಟ್ರೆಸ್ಟ್ ಕೊಡಿ ಅಂತ. ಅವನಿಗೂ ಜಾಸ್ತಿ ಇಂಟ್ರೆಸ್ಟ್ ತೊಗೊಂಡ್ರೆ ಅವನಿಗೂ ಹೊಡ್ತಾ ಬೀಳುತ್ತೆ, ಅವನು ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ. ಕಾರ್ಪೊರೇಟ್ ಲೋನ್ ಯಾವಾಗ್ಲೂ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ, ಯಾಕಂದರೆ ಲೋನ್ ಅಮೌಂಟ್ ಜಾಸ್ತಿ ಇರುತ್ತೆ. ನೀವೇ ನೋಡಿ, 2016ರಲ್ಲಿ ಬರೀ 2%, 2017ರಲ್ಲಿ 2%, 2018ರಲ್ಲೂ 1.7%, 2019ರಲ್ಲಿ 1.9%. ಯಾವ ಥರ ಇದೆ? ಓಕೆ, ಇವಾಗ ನಾವು ರೀಸೆಂಟ್ ಕ್ವಾರ್ಟರ್ದು ಓಪನ್ ಮಾಡಿ ನೋಡೋಣ. ರೀಸೆಂಟ್ ಕ್ವಾರ್ಟರ್ದು ರಿಸಲ್ಟ್ ತೆಗೆದು ನೋಡಿದ್ರೆ
ಕಾಸಾ ನೋಡಿ 10%ಇಂದ 51% ಬಂದಿದೆ. ಈ ಪ್ರೆಸೆಂಟ್ ಕ್ವಾರ್ಟರ್ನಲ್ಲಿ 46% ಬಂದಿದೆ. ಇದು Q2 FY23 ಅಂದರೆ ಇದು ಲಾಸ್ಟ್ ಇಯರ್ದು. ಇದು Q2 FY24 ಅಂದರೆ ಇದು ಪ್ರೆಸೆಂಟ್ ಇಯರ್ದು, ಲಾಸ್ಟ್ ಕ್ವಾರ್ಟರ್ದು. GNPA ಕಮ್ಮಿ ಆಗಿದೆ, ನೆಟ್ NPA ಕಮ್ಮಿ ಆಗಿದೆ, ಪ್ರಾವಿಷನ್ ಕವರೇಜ್ ರೇಷ್ಯೂ ಜಾಸ್ತಿ ಆಗಿದೆ. ಪ್ರಾವಿಷನ್ ಕವರೇಜ್ ರೇಷ್ಯೂ ಜಾಸ್ತಿ ಇರಬೇಕು, ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ರಾವಿಷನ್ ಕವರೇಜ್ ರೇಷ್ಯೂ ಅಂದರೆ ಏನು ಅಂತ. ಪ್ರಾವಿಷನ್ ಕವರೇಜ್ ರೇಷ್ಯೂ ಅಂದರೆ ಈಗ ಏನಾದರೂ ಅವನು ಬ್ಯಾಡ್ ಲೋನ್ ಅಂತ ಏನಾದರೂ 100 ಕೋಟಿ ರೂಪಾಯಿ ಇದ್ದರೆ ಅದರಲ್ಲಿ ನೀನು ಎಷ್ಟು ಕೋಟಿ ರೂಪಾಯಿ ತೆಗೆದಿಟ್ಬಿಟ್ಟಿದೆ ಸೈಡಾಗಿ, ನಾಳೆ ಒಂದು ದಿವಸ ಅವನು ಕೊಡ್ದಲ್ಲೇ ಓಡೋದ್ರು ಕೂಡ ಬ್ಯಾಂಕಿಗೆ ನೆಟ್ ಪ್ರಾಫಿಟಿಗೆ ಹೊಡ್ತಾ ಬಿಡಬಾರ್ದು. ಅದಕ್ಕೆ ಎಷ್ಟು % ಕವರ್ ಆಗಿದೆ ಅಂತ ಚೆಕ್ ಮಾಡೋಕ್ಕೆ ಪ್ರಾವಿಷನ್ ಕವರೇಜ್ ರೇಷ್ಯೂ ನೋಡ್ತಾರೆ. GNPA ಕಮ್ಮಿ ಆಗಿದೆ, ನೆಟ್ NPA ಕಮ್ಮಿ ಆಗಿದೆ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಪ್ರಾಫಿಟ್ ನೋಡಿ, ಲಾಸ್ಟ್ ಇಯರು 556 ಕೋಟಿ, ಈ ಇಯರು 751 ಕೋಟಿ. ಇದು ಕ್ವಾರ್ಟರು. ಲಾಸ್ಟ್ ಇಯರ್ದು ROA 0.7%, ಈ ಇಯರ್ದು ROA 1.67%, ROE 11%. ಕ್ಯಾಪಿಟಲ್ ಅಡೆಕ್ವೇಸಿ ರೇಷ್ಯೂ ಇದು ನನಗೊಂದು ಕ್ವಶನ್ನಾಗಿ ಉಳಿದಿತ್ತು ಈ ಕಂಪ್ನಿನಲ್ಲಿ, ಇಂಪ್ರೂವ್ ಆಗ್ತಾ ಇಲ್ಲ ಅಂತ. ಬಟ್ ಈ ಕ್ವಾರ್ಟರ್ ನೋಡಿ 15ರಿಂದ 18% ಆಗಿದೆ. ಹಂಗೆ ಕೆಳಗೆ ಬಂದರೆ ಪೇಜ್ ನಂಬರ್ 13ನಲ್ಲಿ ತೋರಿಸುತ್ತೆ ನೋಡಿ. ನಾನು ಅವಾಗಲೇ ತೋರಿಸ್ತೆ ನಿಮಗೆ. ಇದರಲ್ಲಿ ಕಾಸಾ 2018 ಸೆಪ್ಟೆಂಬರಲ್ಲಿ 6426 ಕೋಟಿ ಇದೆ. ಮಾರ್ಚಲ್ಲಿ 5700 ಕೋಟಿ ಇದೆ. ಕಾಸಾ ಅಂದರೆ ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ಸ್ ಅಕೌಂಟು. ನೋಡಿ ಇಲ್ಲಿದೆ 5274 ಕೋಟಿ ಅಟ್ ಮರ್ಜರ್ ಟೈಮಲ್ಲಿ ಇಷ್ಟಿದೆ. 2019 ಬರೋಷ್ಟೊತ್ತಿಗೆ 7000 ಕೋಟಿ ಇದೆ. ಇವಾಗ ಎಷ್ಟಾಗಿದೆ ನೋಡಿ ಕಾಸಾ, ಸೆಪ್ಟೆಂಬರ್ 2023 ಕ್ವಾರ್ಟರಲ್ಲಿ 79468 ಕೋಟಿ ಆಗಿದೆ. ಆಲ್ಮೋಸ್ಟ್ 10 ಪಟ್ಟು ಜಂಪ್ ಆಗಿದೆ ಕೇವಲ 4 ವರ್ಷದಲ್ಲಿ. 10 ಪಟ್ಟು ಜಂಪ್ ಆಗಿದೆ. 74% CAGR ಜಂಪ್ ಆಗಿದೆ ಕಾಸಾ. ಯಾವ ಥರ ಜಂಪ್ ಆಯಿತು ಅಂದರೆ ಇವ್ರು ಏನು ಮಾಡಿದ್ರು, ಇವರು ಸೇವಿಂಗ್ಸ್ ಅಕೌಂಟ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. 7% ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿರ್ತೀರ, 7% ಇಂಟ್ರೆಸ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನು ಮಾಡಿದ್ರು, ತುಂಬ ದುಡ್ಡು ಏನು ಮಾಡಿತು ಸೇವಿಂಗ್ಸ್ ಅಕೌಂಟಲ್ಲಿ, ನಂದು ಒಂದು ಅಕೌಂಟ್ ಇರಲಿ, ಸುಮ್ಮನೆ ಐಡಲ್ ಆಗಿಟ್ಟಿರೋ ದುಡ್ಡೆಲ್ಲನೂ ಸೇವಿಂಗ್ಸ್ ಅಕೌಂಟ್ ಮಾಡೋಕ್ಕೆ ಕ್ರಿಯೇಟ್ ಮಾಡಿದ್ರು. ಬೇರೆ ಬೇರೆ ಬ್ಯಾಂಕಿಂದ ಇವರೆಲ್ಲನೂ ಆ ದುಡ್ಡನ್ನ ಪೂಲ್ ಮಾಡಿ ಸೇವಿಂಗ್ಸ್ ಅಕೌಂಟು ಕರೆಂಟ್ ಅಕೌಂಟು, ಅದಕ್ಕೆ ಈ ಥರ ಜಂಪ್ ಆಗಿರೋದು. ಕಾಸಾ ನೋಡಿ, ಕಾಸಾ ಪರ್ಸೆಂಟೇಜು 11%, 8% ಎಲ್ಲ ಇದೆ. ಆಮೇಲೆ 2021ರಿಂದ ನೋಡಿ ಕನ್ಸಿಸ್ಟೆಂಟ್ಲಿ ಅದು 45%ಗಿನ್ನ ಮೇಲೆ ಇದೆ. ಈಗ 2023 ಸೆಪ್ಟೆಂಬರಲ್ಲಿ 46% ಇದೆ ಕಾಸಾ ಪರ್ಸೆಂಟೇಜ್. ಅಂದರೆ ಈಗ ಏನಾದರೂ ಬ್ಯಾಂಕ್ ಹತ್ರ 100 ಕೋಟಿ ರೂಪಾಯಿ ಡೆಪಾಸಿಟ್ ಇದ್ದರೆ ಅದರಲ್ಲಿ ಟರ್ಮ್ ಡೆಪಾಸಿಟ್ ಅಂತ ಬರುತ್ತೆ. ಟರ್ಮ್ ಅಂದರೆ FD, ನೀವು FD ಇಡ್ತೀರಲ್ಲ ಅದು ಟರ್ಮ್ ಡೆಪಾಸಿಟ್ ಅಂತ ಕರೀತಾರೆ. ಕಾಸಾ ಅಂದರೆ ಕರೆಂಟ್ ಅಕೌಂಟು ಮತ್ತು ಸೇವಿಂಗ್ಸ್ ಅಕೌಂಟು. ಕರೆಂಟ್ ಅಕೌಂಟು ಸೇವಿಂಗ್ಸ್ ಅಕೌಂಟು ಮಿನಿಮಮ್ 40%ಗಿನ್ನ ಮೇಲಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ಇದು ಕಮ್ಮಿ ಇಂಟ್ರೆಸ್ಟ್ ರೇಟಾಗಿ ಸಿಗುತ್ತೆ. ಇದು ಏನಾದರೂ ನಿಮಗೆ FDಗೆ 7%, 8% ಕೊಟ್ಟಿದ್ದೀರಾ ಅಂದರೆ ನೀವು ಕಾಸಾಗೆ ಎಷ್ಟು ಕೊಟ್ಟಿರ್ತೀರ ಗೊತ್ತಾ, 3ರಿಂದ 4% ಕೊಟ್ಟಿರ್ತಾರೆ. ನಾರ್ಮಲಿ ಎಲ್ಲ ಬ್ಯಾಂಕಲ್ಲಿ 3% ಕೊಡೋದು. SBI ಎಲ್ಲನೂ ಸೇವಿಂಗ್ಸ್ ಅಕೌಂಟ್ಗೆ 3% ಕೊಡೋದು, ಕರೆಂಟ್ ಅಕೌಂಟ್ಗೆ ನಿಲ್ಲು. ಇವ್ರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇವ್ರದ್ದು ಕಾಸ್ಟ್ ಆಫ್ ಫಂಡ್ ಕೂಡ ಇಲ್ಲಿ ಕೆಳಗಡೆ ತೋರಿಸ್ತಾರೆ, ಕಾಸ್ಟ್ ಆಫ್ ಫಂಡ್ ಎಷ್ಟಿದೆ ಅಂತ. ಇವ್ರದ್ದು ನಾರ್ಮಲಿ ನಾನು ಗೆಸ್ ಮಾಡ್ದಂಗೆ ಒಂದು 5% ಇರ್ಬೋದು ಆವ್ರೇಜ್. ಯಾಕಂದರೆ ಕರೆಂಟ್ ಅಕೌಂಟಲ್ಲಿ 0 ಕೊಡ್ತಾರೆ, ಸೇವಿಂಗ್ಸ್ ಅಕೌಂಟಿಗೆ 7% ಕೊಡ್ತಾರೆ. 7% ಎಲ್ಲದಕ್ಕೂ ಕೊಡಲ್ಲ, ಅದಕ್ಕೂ ಲಿಮಿಟ್ ಇದೆ. ಆಮೇಲೆ 2018ರಲ್ಲಿ ನೋಡಿ ಟೋಟಲ್ ಡೆಪಾಸಿಟ್ ಬಂದ್ಬಿಟ್ಟು 38,000 ಕೋಟಿ ಇತ್ತು. ಇವತ್ತು ಅದು 1,64,000 ಕೋಟಿ ಇದೆ. ಅದರಲ್ಲಿ ರೀಟೇಲ್ ಡೆಪಾಸಿಟ್ಟು 27% ಇತ್ತು. ರಿಟೇಲ್ ಡೆಪಾಸಿಟ್ ಹೋಲ್ಸೇಲ್ ಡೆಪಾಸಿಟ್ಗೆ ಏನು ವ್ಯತ್ಯಾಸ ಅಂದರೆ, ಇನ್ಫೋಸಿಸ್ ಹತ್ರ ದುಡ್ಡಿದೆ, 100 ಕೋಟಿ ದುಡ್ಡಿದೆ. ಇನ್ಫೋಸಿಸ್ ಏನು ಮಾಡ್ತಾನೆ, ಈ ಬ್ಯಾಂಕ್ ಅಕೌಂಟಲ್ಲಿ ಇಡ್ತಾನೆ. ಅದನ್ನು ಹೋಲ್ಸೇಲ್ ಡೆಪಾಸಿಟ್ ಅಂತ ಕರೀತಾರೆ. ರಿಟೇಲ್ ಡೆಪಾಸಿಟ್ ಅಂದರೆ ನಿಮ್ಮಂಥವ್ರೆಲ್ಲರೂ 1 ಲಕ್ಷ 2 ಲಕ್ಷ ತಗೊಂಡೋಗಿ ಇಟ್ಟಿರ್ತೀವಲ್ಲ, ನಮ್ಮನ್ನು ರಿಟೇಲ್ ಡೆಪಾಸಿಟ್ ಅಂತ ಕರೀತಾರೆ. ರಿಟೇಲ್ ಡೆಪಾಸಿಟ್ ಯಾವತ್ತೂ ಸೇಫು ಹೋಲ್ಸೇಲ್ ಡೆಪಾಸಿಟ್ಗಿನ್ನ. ಯಾಕಂದರೆ ಈಗ ಇನ್ಫೋಸಿಸ್ಗೆ ಏನಾದರೂ ಬೇಕು ಸ್ಯಾಲ್ರಿ ಕೊಡೋಕ್ಕೆ, ಇಲ್ಲ ಏನೋ ಓದ್ಕೋಬೇಕು ಅಂದ ತಕ್ಷಣ ಅವ್ನು 100 ಕೋಟಿನ ಒಂದೇ ಸಲ ವಿಡ್ರಾ ಮಾಡ್ತಾನೆ. ಯಾಕಂದರೆ ಅವ್ನ ಖರ್ಚು ಹಂಗೆ ಇರುತ್ತೆ. 10,000 ಕೋಟಿ ಲಾಭ ಮಾಡೋನಿಗೆ 100 ಕೋಟಿ ಏನು ಲೆಕ್ಕಕ್ಕೆ ಇಲ್ಲ, ಅವನು 100 ಕೋಟಿನ ಹಂಗೆ ವಿಡ್ರಾ ಮಾಡಿಬಿಡ್ತಾನೆ. ಅದೇ ನಾನು ವಿಡ್ರಾ ಮಾಡೋಕ್ಕೆ ನಾನೇನಾದರೂ ಇಟ್ಟಿರೋ 1 ಲಕ್ಷ ನಾನು ವಿಡ್ರಾ ಮಾಡಿದ್ರೆ ನಂತರ ಇನ್ನೂ 1 ಲಕ್ಷ ಜನ ಇಟ್ಟಿದ್ದಾರೆ. ಇನ್ನೊಬ್ಬ ಯಾರನ್ನ ಡೆಪಾಸಿಟ್ ಮಾಡ್ತಿರ್ತಾನೆ, ವಿಡ್ರಾ ಮಾಡ್ತಿರ್ತಾರೆ. ಈ ಥರ ಆಗ್ತಾನೆ ಇರುತ್ತೆ. ಬಟ್ ರಿಟೇಲ್ ಯಾವಾಗಲೂ ಸೇಫ್ ಆಗಿರುತ್ತೆ. ಯಾಕಂದರೆ ನೀನು ಕೊಟ್ಟಿರೋ ಲೋನು ಯಾವಾಗಲೂ ಲಾಂಗ್ ಟರ್ಮಲ್ಲಿ ಕೊಟ್ಟಿರ್ತೀಯ. ಹೋಮ್ ಲೋನ್ನ ಯಾವಾಗಲೂ 20 ವರ್ಷ ಕೊಟ್ಟಿರ್ತಾರೆ. ಈ ದುಡ್ಡನ್ನೇ ತಗೊಂಡೋಗಿ ಹೋಮ್ ಲೋನ್ ಕೊಟ್ಟಿರ್ತಾರೆ. ನಾಳೆ ಏನಾದರೂ ಎಲ್ಲರೂ ಬಂದ್ಬಿಟ್ಟು ವಿಡ್ರಾ ಮಾಡಿಬಿಟ್ರೆ ಇವನ ಹತ್ರ ವಾಪಸ್ ಕೊಡೋಕೆ ದುಡ್ಡಲ್ಲಿರುತ್ತೆ. ಅವ್ನು 20 ವರ್ಷಕ್ಕೆ ಲೋನ್ ಕೊಟ್ಟಿದ್ದಾನಲ್ವಾ. ಅದಕ್ಕೇನೆ ಸೇಫರ್ ಇರಬೇಕಂದ್ರೆ ರಿಟೇಲ್ದು ಡೆಪಾಸಿಟ್ ಜಾಸ್ತಿ ಇರಬೇಕು. ಇವ್ರದ್ದು ರಿಟೇಲ್ ಡೆಪಾಸಿಟ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. 77% ರಿಟೇಲ್ ಡೆಪಾಸಿಟ್ ಇದೆ. ಈಗ ಜಸ್ಟ್ 23% ಹೋಲ್ಸೇಲ್ ಡೆಪಾಸಿಟ್ ಇದೆ. 77% ಆಫ್ ದಿ 1,64,000 crores ಎಷ್ಟಾಗುತ್ತೆ? 1,30,000 ಕೋಟಿ ರಿಟೇಲರೇ ಇಟ್ಟಿದ್ದಾರೆ. ನಿಮ್ಮಂಥವ್ರೆ 1,50,000, 3,000, 4,000 ಅಂತ ಟೋಟಲ್ಲು 1,30,000 ಕೋಟಿ ಈ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದಾರೆ. ಇಲ್ಲಿ ಫುಲ್ ಕೆಳಗೆ ಬಂದರೆ ನಿಮಗೆ ಕ್ಲೀನಾಗೆ ಇದ್ರದ್ದು ಬ್ರೇಕ್ ಡೌನ್ ಸಿಗುತ್ತೆ ನೋಡಿ.
ಲೆಗೆಸಿ ಟರ್ಮ್ ಡೆಪಾಸಿಟ್, ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ ಅಂತ ಹೇಳಿದ್ನಲ್ಲ, ಇದೇ ಹೋಲ್ಸೇಲ್ ಡೆಪಾಸಿಟ್ ಅಂದರೆ. ಕಾಸಾ ಡೆಪಾಸಿಟ್ ನೋಡಿ, ಕಾಸಾ ಅಂದರೆ 79,000 ಕೋಟಿ ಕಾಸಾಯಿಂದ ಇದೆ. ಟರ್ಮ್ ಅಂದರೆ FD ಇಂದ 85,000 ಕೋಟಿ ಇದೆ. ಅಂದರೆ ಟೋಟಲ್ 1,64,000 ಅಲ್ಲಿ 55% ಟರ್ಮ್ ಡೆಪಾಸಿಟ್ ಇದೆ, ಇನ್ನು 45% ಕಾಸಾ ಇದೆ. ಆವ್ರೇಜ್ ಕಾಸಾ ರೇಷಿಯೋ ಇಲ್ಲಿದೆ ನೋಡಿ, 45% ಇದೆ ಲಾಸ್ಟ್ ಕ್ವಾರ್ಟ್ರಲ್ಲಿ. ಆಮೇಲೆ ಈ ಬ್ಯಾಂಕು ಯಾರ್ಯಾರಿಗೆ ಲೋನ್ ಕೊಟ್ಟಿದ್ದಾರೆ ಅಂತ ಇದೆ. ನಾರ್ಮಲಿ ಬ್ಯಾಂಕು 10% ವೆಹಿಕಲ್ ಲೋನ್ಸ್ ಕೊಟ್ಟಿದ್ದಾರೆ, 11% ರೂರಲ್ ಫೈನಾನ್ಸ್ ಕೊಟ್ಟಿದ್ದಾರೆ, ಕನ್ಸ್ಯೂಮರ್ ಲೋನ್ 13% ಕೊಟ್ಟಿದ್ದಾರೆ. ಕನ್ಸ್ಯೂಮರ್ ಲೋನ್ಸ್ ಅಂದರೆ ಇದೆ ಮೊಬೈಲು, TV ಈ ಥರದ ಲೋನ್ ಕೊಟ್ಟಿರೋದು ಕನ್ಸ್ಯೂಮರ್ ಲೋನ್ಸ್ ಅಂತಾರೆ. ಅದನ್ನು 13% ಇದೆ. ಎಜುಕೇಷನ್ ಲೋನ್ 1% ಇದೆ, ಕ್ರೆಡಿಟ್ ಕಾರ್ಡ್ 2% ಇದೆ, ಗೋಲ್ಡ್ ಲೋನ್ 0.31 ಇದೆ, ಎಮರ್ಜಿಂಗ್ ಎಂಟರ್ಪ್ರೈಸಸ್ 6% ಇದೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೂ ಲೋನ್ ಕೊಟ್ಟಿರ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಬರೀ 2% ಇದೆ. ಬರ್ತಾ ಅದನ್ನು ಎಷ್ಟು ಕ್ಲೀನಾಗಿ ಕಮ್ಮಿ ಮಾಡ್ತಾ ಬಂದಿದ್ದಾರೆ. ಆಮೇಲೆ 28% ಮಾರ್ಗೇಜ್ ಲೋನ್ ಇದೆ. 28% ಮಾರ್ಗೇಜ್ ಅಂದರೆ ಹೋಮ್ ಲೋನ್ ಅಂತ. ಹೋಮ್ ಲೋನ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಯಾಕಂದರೆ ಇಟ್ಸ್ ಅ ವೆರಿ ಲೋ ರಿಸ್ಕ್ ಇರುತ್ತೆ. ಬಿಕಾಸ್ ಕೆಳಗಡೆ ಒಂದು ಸೈಟು ಅಥವಾ ಒಂದು ಮನೆ ಅದ್ರ ಜೊತೆ ಪ್ಲೆಡ್ಜ್ ಆಗಿರುತ್ತೆ. ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಲೋನು 36% 1.8% ತಗೊಂಡಿದ್ದಾರೆ. ಅವ್ರ ಮೇನ್ ಫೋಕಸ್ ಇರೋದೇ ಇದನ್ನು ಕಮ್ಮಿ ಮಾಡಬೇಕು ಅಂತ. ಆಮೇಲೆ ನೀವು ಬ್ಯಾಂಕಲ್ಲಿ ನೋಡಬೇಕಾದ್ರೆ ಬ್ಯಾಂಕಿಂದು ಮೇಜರ್ಲಿ ರೆವಿನ್ಯೂ ಬರೋದು ಅದರ್ ಇನ್ಕಮಿಂದ. ಅದರ್ ಇನ್ಕಮ್ ಅಂದರೆ ನೀವು ಯಾವುದೇ ಬ್ಯಾಂಕ್ದು ಹೋಗಿ ಸ್ಟೇಟ್ಮೆಂಟ್ ಓಪನ್ ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಅದರ್ ಇನ್ಕಮ್ ಅಂತ ಇರುತ್ತೆ. ಅದರ್ ಇನ್ಕಮ್ಮೇ ಜಾಸ್ತಿ ಇರುತ್ತೆ ಅವ್ರಿಗೆ. IDFC ಫಸ್ಟ್ ಬ್ಯಾಂಕ್ದು 5,000 ಕೋಟಿ TTM ಅಲ್ಲಿ ಅದರ್ ಇನ್ಕಮ್ ಇದೆ. ಲಾಸ್ಟ್ ಇಯರ್ದು 4,467 ಕೋಟಿ ಅದರ್ ಇನ್ಕಮ್ ಇದೆ. ಅದರ್ ಇನ್ಕಮ್ ಅಂದರೆ ಇವರು ಬೇರೆ ಬೇರೆದು ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ. ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ಸೆಲ್ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ಗೆ ಜಾಯ್ನಿಂಗ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ಆಮೇಲೆ ಲೋನ್ ಸೆಲ್ ಮಾಡ್ತಾರೆ, ಲೋನ್ಗೆ ಪ್ರೊಸೆಸಿಂಗ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ಆಮೇಲೆ ಇವರು ಇನ್ಶೂರೆನ್ಸ್ ಸೆಲ್ ಮಾಡ್ತಾರೆ, ಇನ್ಶೂರೆನ್ಸ್ಗೋಸ್ಕರ ಕಮಿಷನ್ ಚಾರ್ಜ್ ಮಾಡ್ತಾರೆ. ಬೇರೆ ಬೇರೆ ಥರ ಹೋಮ್ ಲೋನ್ ಸೆಲ್ ಮಾಡ್ತಾರೆ, ಹೋಮ್ ಲೋನ್ಗೆ ಪ್ರೊಸೆಸಿಂಗ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ಈ ಥರ ಪ್ರೊಸೆಸಿಂಗ್ ಫೀಸ್ಗಳನ್ನ ಚಾರ್ಜ್ ಮಾಡಿರೋದು ಬೇರೆ ಬೇರೆ ಚಾರ್ಜಸ್ನ ಅದರ್ ಇನ್ಕಮ್ ಅಂತ ಕರೀತಾರೆ. ಬ್ಯಾಂಕಿಗೆ ಮೇಜರ್ ಇನ್ಕಮ್ಮೇ ಅದರ್ ಇನ್ಕಮ್ ಆಗಿರುತ್ತೆ. ಬ್ಯಾಂಕು ಅದರ್ ಇನ್ಕಮ್ ಇಂದನೇ ಜಾಸ್ತಿ ದುಡ್ಡು ಮಾಡ್ತಾ ಇರುತ್ತೆ. ಇಲ್ಲಿದೆ ಬ್ರೇಕಪ್ ಅದು ಅದರ್ ಇನ್ಕಮ್ ಯಾವ್ದಾದ್ರಿಂದ ಬರ್ತಾ ಇದೆ ಅಂತ. ಜನರಲ್ ಅಂಡ್ ಬ್ಯಾಂಕಿಂಗ್ ಫೀಸ್ ಇಂದ 28% ಅದರ್ ಇನ್ಕಮ್ ಬರ್ತಾ ಇದೆ. ಲೋನ್ ಆರಿಜಿನೇಟೆಡ್ ಅಂದರೆ ಲೋನ್ ಕೊಟ್ಟು ಫೀಸ್ ತಗೊಳ್ತಾರಲ್ಲ, ಅದರಿಂದ 32% ಇದೆ. ಆಮೇಲೆ ವೆಲ್ತ್ ಮ್ಯಾನೇಜ್ಮೆಂಟ್ ಅಂಡ್ ಥರ್ಡ್ ಪಾರ್ಟಿ ಡಿಸ್ಟ್ರಿಬ್ಯೂಷನ್, ಇದು ಇನ್ಶೂರೆನ್ಸು, ಡಿಮ್ಯಾಟ್ ಅಕೌಂಟು, ಇದರಿಂದನೂ ಅವರಿಗೆ 14% ಬರ್ತಾ ಇದೆ. ಆಮೇಲೆ ಕ್ರೆಡಿಟ್ ಕಾರ್ಡು ಮತ್ತು ಟೋಲಿಂದ 17% ಅದರ್ ಇನ್ಕಮ್ ಬರ್ತಾ ಇದೆ. ಆಮೇಲೆ ಟ್ರೇಡ್ ಅಂಡ್ ಕ್ಲೈಂಟ್ ಎಫೆಕ್ಟ್ಸ್, ಟ್ರೇಡ್ ಮಾಡಿದ್ರೆ ಇವರು ನಾರ್ಮಲಿ ಡಾಲರಲ್ಲಿ ಟ್ರೇಡ್ ಮಾಡ್ತಾರೆ, ಅದರಿಂದ 9% ಇನ್ಕಮ್ ಬಂದಿದೆ. ಇವ್ರದ್ದು 2006 ಟೋಟಲ್ ಬ್ರಾಂಚ್ ಇದ್ದಿದ್ದು 206, ಇವಾಗ ಬ್ರಾಂಚ್ ಇರೋದು 862. ಟೋಟಲ್ 4 ಪಟ್ಟು ಬ್ರಾಂಚ್ನ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ. ATM ಬರೀ 112 ಇದ್ದಿದ್ದು ಇವಾಗ 1,111 ATM ಆಗಿದೆ. ಆಲ್ಮೋಸ್ಟ್ 9 ಪಟ್ಟು ಜಾಸ್ತಿ ಆಗಿದೆ ಲಾಸ್ಟ್ 5 ವರ್ಷದಲ್ಲಿ. ಕಾಸ್ಟ್ ಟು ಇನ್ಕಮ್ ರೇಷಿಯೋ ಅಂತ ಮೇನ್ ರೇಷಿಯೋ ಇದನ್ನು ನಾವು ಯಾವುದೇ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ನೋಡಬೇಕಾಗುತ್ತೆ. ಕಾಸ್ಟ್ ಟು ಇನ್ಕಮ್ ರೇಷಿಯೋ ಅಂದರೆ ನೀನೇನಾದರೂ ₹100 ದುಡಿಯೋಕ್ಕೆ ನೀನು ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂತ. ಈಗ ನೀನಾದರೂ ಹೊಸ ಬ್ರಾಂಚ್ನ ಸ್ಟಾರ್ಟ್ ಮಾಡಿದ್ಯಾ ಅಂದರೆ ಈ ಬ್ರಾಂಚು ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಷ್ಟು ದುಡ್ಡು ಕೊಡುತ್ತೆ. ನೀನೇನಾದರೂ 10 ಲಕ್ಷ ಬ್ರಾಂಚಿಗೆ ಖರ್ಚು ಮಾಡಿದ್ಯಾ ಅಂದರೆ ಈ ಬ್ರಾಂಚು ವರ್ಷ ಎಷ್ಟು ದುಡ್ಡು ಕೊಡ್ತಾ ಇದೆ ಅಂತ. ಇವ್ರದ್ದು ಆ್ಯಕ್ಚುಲಿ ಕಾಸ್ಟ್ ಟು ಇನ್ಕಮ್ಮು 95% ಇತ್ತು 2019. ಈಗಲೂ ಸ್ವಲ್ಪ ಜಾಸ್ತಿನೇ. ನೀವು HDFC ಬ್ಯಾಂಕ್ದೆಲ್ಲ ತೆಗೆದು ನೋಡಿದ್ರೆ ಅದು 36%, 40% ಈ ರೇಂಜಲ್ಲಿ ಇರುತ್ತೆ. ಇವ್ರದ್ದು 72% ಇದೆ. ಯಾಕೆ 72% ಇದೆ ಅಂದರೆ ನೀವು ಇಲ್ಲಿ ಮೇಲ್ ನೋಡಿದ್ರೆ ರೀಸೆಂಟ್ಲಿ ಎಷ್ಟು ಬ್ರಾಂಚ್ನ ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ 5 ವರ್ಷದಲ್ಲಿ. ಈ ಬ್ರಾಂಚ್ಗೆ ಕಾಸ್ಟ್ ಹಾಕಿರೋದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ವಾಪಸ್ ಬರ್ತಾ ಹೋಗುತ್ತೆ. ಯಾಕಂದರೆ ಈ ಫಸ್ಟಿಗೆ ಒಂದ್ಸಲ ಇನ್ವೆಸ್ಟ್ ಮಾಡಿದ್ದು ಅದನ್ನು ರಿಕವರಿ ಆಗೋದ್ರಲ್ಲೇ ಟೈಮ್ ಹಿಡಿಯುತ್ತೆ. ಒನ್ಸ್ ರಿಕವರಿ ಆದಮೇಲೆ ಅದು ಡೌನ್ ಆಗುತ್ತೆ. ಬ್ಯಾಂಕ್ ಯಾವಾಗ ಎಕ್ಸ್ಪ್ಯಾನ್ಷನ್ ಮಾಡಲ್ ಇರುತ್ತಲ್ಲ, ಈಗ ನಾನು ಜಾಸ್ತಿ ಬ್ರಾಂಚ್ ಓಪನ್ ಮಾಡಬೇಕಂತ ಜಾಸ್ತಿ ದುಡ್ಡು ಖರ್ಚು ಮಾಡಿದಾಗ ಅದು ಟೈಮ್ ತಗೊಳುತ್ತೆ ನನಗೆ ಇನ್ಕಮ್ ಕೊಡೋಕ್ಕೆ. ಅದಕ್ಕೇ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದೇನಾದರೂ ಕಮ್ಮಿ ಆಗ್ತಾ ಬಂದರೆ ಪ್ರಾಫಿಟ್ ಇನ್ನೂ ಜಂಪ್ ಆಗುತ್ತೆ. ಆಮೇಲೆ ಮ್ಯಾನೇಜ್ಮೆಂಟ್ ಯಾವ ಥರ ಗೈಡ್ ಮಾಡ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ. ನಾವು ಅದನ್ನ ತಿಳ್ಕೊಬೇಕಂದ್ರೆ ಮ್ಯಾನೇಜ್ಮೆಂಟ್ ಯಾವ ತರ ಗೈಡ್ ಮಾಡಿದ್ದಾರೆ. ಗೈಡೆನ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಅಂದ್ರೆ ನಾರ್ಮಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೈಡೆನ್ಸ್ ಅಂತ ಯೂಸ್ ಮಾಡ್ತಾರೆ. ಗೈಡೆನ್ಸ್ ಅಂದ್ರೆ ಫ್ಯೂಚರ್ ಅಲ್ಲಿ ನಾವು ಈ ತರ ಮಾಡ್ತೀವಿ, ಈ ತರ ನಮ್ಮ ಕಂಪ್ನಿನ ಗ್ರೋ ಮಾಡ್ತೀವಿ, ಈ ತರ ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ. ಮ್ಯಾನೇಜ್ಮೆಂಟ್ ಅಂದ್ರೆ ನಡೆಸೋರು. ಅದನ್ನ ಯೂಸ್ ಮಾಡ್ಕೊಂಡು ನಾವು ನೋಡ್ಕೊಬಹುದು ಈ ತರ ಗ್ರೋ ಆಗುತ್ತೆ ಅಂತ ನಾವು ಒಂದು ಐಡಿಯಾ ತಗೊಳ್ಬಹುದು. ಇದೇ ತರ IDFC ಫಸ್ಟ್ ಬ್ಯಾಂಕ್ ಕೂಡ ಗೈಡೆನ್ಸ್ ಕೊಟ್ಟಿದ್ರು 2018 ಕೊಟ್ಟಿದ್ರು. ನಾನು ಈ ತರ ಚೇಂಜ್ ಮಾಡ್ತೀನಿ, ನಾನು ಈ ತರ ಬಂದ್ಮೇಲೆ ಚೇಂಜ್ ಮಾಡ್ತೀನಿ ಅಂತ ಗೈಡೆನ್ಸ್ ಕೊಟ್ಟಿದ್ರು. ಆ ತರ ಮಾಡ್ತಾ ಇದಾರೆ ಅಂತ ನಾವು ಚೆಕ್ ಮಾಡ್ಬೇಕಾದ್ರೆ ಈ ಕ್ವಾರ್ಟರ್ಲಿ, ನವೆಂಬರ್ ಕ್ವಾರ್ಟರ್ಲಿ ನಾನು ನೋಡಿದ್ದೆ ಸಿಗಲಿಲ್ಲ. ಆಗಸ್ಟ್ ಕ್ವಾರ್ಟರ್ಲಿ PPTನಲ್ಲಿ ನಿಮಗೆ ಸಿಗುತ್ತೆ. ಅದು ಪೇಜ್ ನಂಬರ್ 85 ಬಂದರೆ ನಿಮಗೆ ಸಿಗುತ್ತೆ ನೋಡಿ. ವಿ ಆರ್ ಹ್ಯಾಪಿ ಟು ಸೇ ದಟ್ ಬ್ಯಾಂಕ್ ಪರ್ಫಾರ್ಮಿಂಗ್ ವೆಲ್ ಆನ್ ದ ಗೈಡೆನ್ಸ್ ಗಿವನ್ ಅಟ್ ದ ಟೈಮ್ ಆಫ್ ಮರ್ಜರ್ ಟೈಮಲ್ಲಿ ಏನೇನು ಗೈಡೆನ್ಸ್ ಕೊಟ್ಟಿದ್ರು, ಏನೇನು ಮಾಡಿದ್ದಾರೆ ಅಂತ ಇದರಲ್ಲಿ ನಿಮಗಿದೆ ನೋಡಿ. ಮೊದಲನೇದು CET ರೇಷಿಯೋ ಅಟ್ ದ ಟೈಮ್ ಆಫ್ ಮರ್ಜರು 16% ಇತ್ತು. ಅವರು ಗೈಡೆನ್ಸ್ ಕೊಟ್ಟಿದ್ರು 2024-25 ನಾವು ಅದನ್ನು 12%, 12.5%ಗೆ ತಗೊಂಬರ್ತೀವಂತ. ಇವಾಗ ಲಾಸ್ಟ್ ಕ್ವಾರ್ಟರ್ ಜೂನ್ ಅಂದರೆ
ಈಗ ನಾನು ಇದು ನೋಡ್ತಿರೋದು ಆಗಸ್ಟು, ಅದ್ರ ಲಾಸ್ಟ್ ಕ್ವಾರ್ಟ್ರು ಜೂನ್. ಅಲ್ಲಿ ಅವರು 13.7% ತಾಂಬಂದಿದ್ದಾರೆ. ಇದನ್ನು ಆಲ್ಮೋಸ್ಟ್ ಅಚೀವ್ ಮಾಡಿದ್ದಾರೆ. ಇನ್ನೊಂದು ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೆಲ್ಲನೂ ನಾನು ಬ್ಯಾಂಕಿಂಗ್ ಸೆಕ್ಟರ್ ಅನಲೈಸಿಸ್ ಮಾಡ್ಬೇಕಾದ್ರೆ ಯಾವ ಥರ ಅನಲೈಸಿಸ್ ಮಾಡ್ಬೇಕಂತ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲೋಗಿ ನೋಡಿ ನಿಮ್ಗೆ ಇದೆಲ್ಲ ಅರ್ಥ ಆಗಬೇಕಂದ್ರೆ. ಕ್ಯಾಪಿಟಲ್ ಅಡೆಕ್ವೆಸಿ ರೇಷಿಯೋ 13% ಮೇಲೆ ನಾವು ತಾಂಬರ್ತೀವಿ ಅಂತ ಗೈಡ್ ಮಾಡಿದ್ರು 2024-25 ಫೈನಾನ್ಷಿಯಲ್ ಇಯರಲ್ಲಿ. 16%ಗೆ ತಾಂಬಂದಿದ್ದಾರೆ. ಆಲ್ಮೋಸ್ಟ್ ಅದು ಕಂಪ್ಲೀಟ್ ಆಗಿದೆ. ಆಮೇಲೆ ಕಾಸಾ ಪರ್ಸೆಂಟೇಜಿಂದ ಡೆಪಾಸಿಟ್ ಅದನ್ನು 30%ಗಿನ ಮೇಲೆ ಯಾವಾಗಲೂ ಇಡಕ್ಕೆ ಟ್ರೈ ಮಾಡ್ತೀವಿ, 50% ರೇಂಜಲ್ಲಿ ಇಡಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಆಲ್ಮೋಸ್ಟ್ ಅದನ್ನು 46.5% ಇದೆ, ಅದನ್ನು ಆಲ್ಮೋಸ್ಟ್ ಅವರು ಅಚೀವ್ ಮಾಡಿದ್ದಾರೆ. ಬ್ರಾಂಚಸ್ 800-900 ಬ್ರಾಂಚಸ್ ಮಾಡ್ತೀವಿ 2024-25 ಅಷ್ಟೊತ್ತಿಗೆ ಅಂತ ಹೇಳಿದ್ರು. ಈಗ 824 ಬ್ರಾಂಚ್ ಇದೆ ಲಾಸ್ಟ್ ಕ್ವಾರ್ಟರ್ಗೆ ಲೆಕ್ಕ ತಗೊಂಡ್ರೆ. ಅದು ಆನ್ ದ ಟ್ರ್ಯಾಕ್ ಇದೆ, ಅದು ಆಲ್ಮೋಸ್ಟ್ ಅಚೀವ್ ಮಾಡಿದ್ದಾರೆ. ನೆಕ್ಸ್ಟ್ ಕಾಸಾ ಮತ್ತೆ ಟರ್ಮ್ ಡೆಪಾಸಿಟ್ 5 ಕೋಟಿಗಿನ್ನ ಒಳಗಡೆ ಇರೋದನ್ನ 85% ಮಾಡ್ತೀವಿ ಅಂತ. ಅಂದ್ರೆ ಏನಾದ್ರು 5 ಕೋಟಿ ರೂಪಾಯಿಗಿನ್ನ ಒಳಗಡೆ ಇರೋದೇ 85% ನಮ್ಮ ಹತ್ರ ಟರ್ಮ್ ಡೆಪಾಸಿಟ್ ಇರುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಬ್ಯಾಂಕಿಗೆ ರಿಸ್ಕ್ ಕಮ್ಮಿ ಇರುತ್ತೆ. ನಾನು ಅವಾಗ ಹೇಳ್ದಂಗೆ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಯಾರು ಜಾಸ್ತಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ ಅವಾಗ ಬ್ಯಾಂಕಿಗೆ ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ. 5 ಕೋಟಿ ಒಳಗಿರೋದೆಲ್ಲನೂ ರಿಟೇಲ್ ಸೆಗ್ಮೆಂಟ್ ಅಂತಾನೆ ಕರೀತಾರೆ. ಅದನ್ನ 85% ಮಾಡ್ತೀವಿ ಅಂತ ಟಾರ್ಗೆಟ್ ಕೊಟ್ಟಿದ್ರು. ಈಗ 81% ಆಲ್ಮೋಸ್ಟ್ ಅಚೀವ್ ಮಾಡಿದ್ದಾರೆ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂದ್ರೆ ಬ್ಯಾಂಕ್ಗಳು ಕೂಡ ಬೇರೆಯವರಿಂದ ಬಾಂಡ್ ನ ಇಶ್ಯೂ ಮಾಡಿ ಅದರಿಂದ ದುಡ್ಡು ಎತ್ತುತ್ತಾರೆ. ಅದು ಕೂಡ ಸ್ವಲ್ಪ ರಿಸ್ಕಿ ಕಂಪೇರ್ ಟು, ಯಾಕಂದ್ರೆ ಇದು IDFC ಇರ್ಬೇಕಾದ್ರೆ ಆ ತರ ಮಾಡ್ತಿತ್ತು. IDFCಗೆ ಮುಂಚೆ ಬ್ಯಾಂಕಿಂಗ್ ಲೈಸೆನ್ಸ್ ಸಿಗೋಕ್ಕಿಂತ ಮುಂಚೆ IDFCನೂ NBFCನೇ ಅದು ಈ ತರ ಮಾಡ್ತಾ ಇತ್ತು. ಅದನ್ನ ಇವ್ರು ಬರ್ತಾ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಮಾಡಿದ್ದಾರೆ. ಇಲ್ಲಿ ಕ್ವಾರ್ಟರ್ಲಿ ಆವರೇಜ್ LCR 110% ಇತ್ತು. LCR ಅಂದ್ರೆ ಲಿಕ್ವಿಡಿಟಿ ಕವರೇಜ್ ರೇಷಿಯೋ, ಇದು 125% ಇದೆ. ಆಕ್ಚುಲಿ ಇದು RBI ಕೂಡ ಹೇಳಿದೆ, ನಿಮ್ಮ ಏನಾದ್ರು ರಿಟೇಲ್ ಲೋನ್ ಕೊಡ್ತಾ ಇದ್ರೆ, ಅನ್ಸೆಕ್ಯೂರ್ಡ್ ಲೋನ್ ಕೊಡ್ತಾ ಇದ್ರೆ ನಿಮ್ಮ ಹತ್ರ LCR ಬಂದ್ಬಿಟ್ಟು 125% ಇರಲೇಬೇಕು ಅಂತ. ಅದಕ್ಕೆ ಅದು 125% ಮೇಂಟೈನ್ ಮಾಡಿದ್ದಾರೆ. ಮತ್ತೆ ರಿಟೇಲು, ರೂರಲ್, SME ಫೈನಾನ್ಸ್ದು ನಾವು 1 ಲಕ್ಷ ಕೋಟಿದು ಲೋನ್ ಬುಕ್ ಮಾಡ್ತೀವಿ ಅಂತ ಗೈಡೆನ್ಸ್ ಕೊಟ್ಟಿದ್ರು. ಅದು 36,000 ಕೋಟಿ ಇತ್ತು ಅವಾಗ. ಈಗ ಅದಕ್ಕಿಂತ ಜಾಸ್ತಿ ಆಗಿದೆ, 1,36,000 ಕೋಟಿ ಆಗಿದೆ, ಆಲ್ಮೋಸ್ಟ್ ಅಚೀವ್ ಆಗಿದೆ. ಆಮೇಲೆ ರಿಟೇಲ್ ಲೋನಲ್ಲಿ 35% ಇತ್ತು ಮುಂಚೆ, ಅದನ್ನು 70%ಗೆ ತಗೊಂಬರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ಅದು 79% ಇದೆ, ಅದು ಅಚೀವ್ ಆಗಿದೆ. ಹೋಲ್ಸೇಲ್ ಲೋನ್ನ 40,000 ಕೋಟಿಗಿನ್ನ ಕೆಳಗಡೆ ತಗೊಂಬರ್ತೀವಿ ಅಂತ ಹೇಳಿದ್ರು. ಮುಂಚೆ 56,000 ಕೋಟಿ ಇತ್ತು, ಈಗ ಜಸ್ಟ್ 31,000 ಕೋಟಿ ಇದೆ, ಅದು ಕೂಡ ಅಚೀವ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಲೋನ್ನ 22,000 ಕೋಟಿ ಇದ್ದಿದ್ದು ನಿಲ್ ಮಾಡ್ತೀವಿ 5 ವರ್ಷದಲ್ಲಿ ಅಂತ ಹೇಳಿದ್ರು. ಈಗ ಇನ್ನು ಜಸ್ಟ್ 3,758 ಕೋಟಿ ಅಷ್ಟೇ ಇದೆ. ಅವಾಗಲೇ ಹೇಳ್ದಂಗೆ ಟೋಟಲ್ ಲೋನ್ ಬುಕ್ಕಲ್ಲಿ ಇದು ಜಸ್ಟ್ 2% ಅಷ್ಟೇ ಇದೆ. ಆಮೇಲೆ ಟಾಪ್ 10 ಬಾರೋವರ್ಸ್ ಲೋನ್ ಇನ್ ಅಡ್ವಾನ್ಸ್ ಅಂದ್ರೆ ಇದು ಏನಂದ್ರೆ ಇವರು ಟೋಟಲ್ ಲೋನ್ ಕೊಟ್ಟಿರೋದ್ರಲ್ಲಿ ಟಾಪ್ 10 ಜನದ್ದು ಲೋನು ಇವರು ಅದನ್ನ 10%ಗಿನ ಕೆಳಗೆ ತರ್ತೀವಿ ಅಂತ. ಈಗ ನಂದೇನಾದ್ರು ಟೋಟಲ್ ನಾನು ಇದುವರೆಗೂ ಲೋನ್ ಕೊಟ್ಟಿರೋದು 100 ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದೀನಿ. ಅದರಲ್ಲಿ ನಾನು ಟಾಪ್ 10 ಅವ್ರಿಗೆ ಕೊಟ್ಟಿರೋದು ಹೈಯೆಸ್ಟ್ ಇವ್ರಿಗೆ ಕೊಟ್ಟಿದ್ದೀನಿ 50 ಲಕ್ಷ ನಾನು 5 ಜನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ 5% ಆಯ್ತು. ಅಂದ್ರೆ ಇವ್ರಿಗೆ ಹೈಯೆಸ್ಟ್ ಲೋನ್ ಕೊಟ್ಟಿರೋದು ಇದು ಎಂಟೈರ್ ಲೋನ್ ಬುಕ್ ಅಲ್ಲಿ 5%ಗಿನ ಕಮ್ಮಿ ಇರ್ತಾರೆ ಅಂತ. ಮುಂಚೆ ಅವ್ರು 12% ಇದ್ರು, ಅದನ್ನ ಟೋಟಲ್ 5% ಕೆಳಗಿನ ತಗೊಂಬರ್ತೀವಿ ಅಂತ ಹೇಳಿದ್ರು. ಈಗ ಬರೀ 2.7% ಇದ್ದಾರೆ. ಇದು ಬ್ಯಾಂಕಿಗೆ ಒಳ್ಳೇದು ಈ ರೇಷಿಯೋ, ಯಾಕಂದ್ರೆ ಒಬ್ಬರಿಗೆ ಇರೋ ಬರೋ ಲೋನ್ ಎಲ್ಲ ಕೊಟ್ಟಿಲ್ಲ ಅಂತ. ನಾರ್ಮಲಿ GNPA ಬಂದ್ಬಿಟ್ಟು 1.97% ಇದ್ದು 2 to 2.5% ಅಲ್ಲಿ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಷ್ಟೇ ಇದೆ. ನೆಟ್ NPA ಬಂದ್ಬಿಟ್ಟು 1.2 ನಲ್ಲಿ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ, 0.70 ಇದೆ. ಆಮೇಲೆ ಪ್ರಾವಿಷನ್ ಕವರೇಜ್ ರೇಷಿಯೋ 53% ಇತ್ತು, 70% ಗೈಡೆನ್ಸ್ ಕೊಟ್ಟಿದ್ರು, ಇವಾಗ 83% ಇದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬರೀ 3% ಇತ್ತು, ಇವಾಗ 6%ಗೆ ಬಂದಿದೆ. ಇವ್ರು ಗೈಡೆನ್ಸ್ ಕೊಟ್ಟಿದ್ದು 5-5.5%ಗೆ. ಕಾಸ್ಟ್ ಟು ಇನ್ಕಮ್ ರೇಷಿಯೋ 81% ಇತ್ತು, ಇವ್ರು ಗೈಡೆನ್ಸ್ ಕೊಟ್ಟಿರೋದು 55%. ನಾನು ಅವಾಗಲೇ ಹೇಳಿದ್ನಲ್ಲ ಕಾಸ್ಟ್ ಟು ಇನ್ಕಮ್ ರೇಷಿಯೋ ಮ್ಯಾನೇಜ್ಮೆಂಟ್ ಯಾವ ಥರ ಗೈಡೆನ್ಸ್ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ 55% ಗೈಡೆನ್ಸ್ ಕೊಟ್ಟಿದ್ದಾರೆ. 71.94% ಇದೆ. ಇಲ್ಲಿ ಎಸ್ಟಿಮೇಟೆಡ್ ಟು ಡ್ರಾಪ್ 65% ಇನ್ನು ನೆಕ್ಸ್ಟ್ ಕ್ವಾರ್ಟರಲ್ಲಿ ಅಂದರೆ Q4 FY25 ನಲ್ಲಿ ಆಗೋ ಚಾನ್ಸಸ್ ಇದೆ ಅಂತ. 65ಗೆ ಬಂದರೆ ಎಗೇನ್ ಮತ್ತೆ ಪ್ರಾಫಿಟಬಿಲಿಟಿ ಜಂಪ್ ಆಗುತ್ತೆ. ಅವ್ರು ಸೇಲ್ ಮಾಡಿಲ್ಲದ್ರೂ ಪ್ರಾಫಿಟಬಿಲಿಟಿ ಆಟೋಮೆಟಿಕ್ಲಿ ಜಂಪ್ ಆಗುತ್ತೆ, ಬಿಕಾಸ್ ಕಾಸ್ಟ್ ಕಮ್ಮಿ ಆಗಿದೆ. ರಿಟರ್ನ್ ಆನ್ ಅಸೆಟ್ -3.7 ಇದ್ದಿದ್ದು ಇವ್ರು ಗೈಡೆನ್ಸ್ ಕೊಟ್ಟಿದ್ದು 1.4 to 1.6. ದಿಸ್ ಸ್ಟಿಲ್ ಆನ್ ಟ್ರ್ಯಾಕ್ ಅಲ್ಲಿ ಇದೆ. ರಿಟರ್ನ್ ಆನ್ ಇಕ್ವಿಟಿ 13-15% ಟಾರ್ಗೆಟ್ ಕೊಟ್ಟಿರೋದು, ಬಟ್ ಸ್ಟಿಲ್ 11% ಅಲ್ಲಿ ಇದೆ. ಇವಾಗ ಗೊತ್ತಾಯ್ತಲ್ಲ ಒಂದು ಮ್ಯಾನೇಜ್ಮೆಂಟ್ ನ ಯಾವ ತರ ನೋಡೋದು, ಯಾವ ತರ ಅವ್ರು ಗೈಡೆನ್ಸ್ ಕೊಟ್ಟಿರ್ತಾರೆ, ಯಾವ ತರ ಮಾಡಿದಾನೆ. ಈಗ ಹೇಳೋದೆಲ್ಲ ನಂಬಕ್ಕಾಗಲ್ಲ. ನಾಳೆ ಬಂದು ಇನ್ನೊಬ್ಬ ಹೇಳ್ತಾನೆ ನಾನು ಅದನ್ನ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಅವ್ನು ಹೇಳಿದ್ ನಂಬೇಕಂದ್ರೆ ಅವ್ನು ಹಿಂದೆ ಏನಾದರೂ ಮಾಡಿರಬೇಕು. ಅದನ್ನೇ ವಾಕಿಂಗ್ ದ ಟಾಕ್ ಅಂತ ಹೇಳ್ತಾರೆ. ಇವ್ರು ಹಿಂದೆ ಮಾಡಿದಾರಾ ಇಲ್ಲ ಅಂತ ಚೆಕ್ ಮಾಡೋದೇನೆ. ಇವ್ರು ಮಾತ್ರ ಈ ಥರ PPTನಲ್ಲಿ ಕೊಡ್ತಾರೆ, ಬೇರೆಯವ್ರು ಬಂದ್ಬಿಟ್ಟು ಕಾನ್ ಕಾಲಲ್ಲಿ ಹೇಳ್ತಾರೆ. ನಾನು ಅದನ್ನು ಯಾವಾಗಾದ್ರೂ ತೋರಿಸ್ತೀನಿ ಯಾವ ಥರ ಗೈಡೆನ್ಸ್ನ ಚೆಕ್ ಮಾಡೋದು ಅಂತ. ಗೈಡೆನ್ಸ್ ತುಂಬ ಮುಖ್ಯ. ನಾವು ಗೈಡೆನ್ಸಿಂದನೇ ದುಡ್ಡು ಮಾಡೋಕ್ಕಾಗೋದು, ಯಾಕಂದರೆ ಬ್ಯಾಂಕ್ನ ರನ್ ಮಾಡೋನು ಅಥವಾ ಕಂಪ್ನಿ ರನ್ ಮಾಡೋನು ಹೇಳ್ತಾ ಇದ್ದಾನೆ ಫ್ಯೂಚರಲ್ಲಿ ಹಿಂಗೆ ಮಾಡ್ತೀನಿ ಅಂತ, ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಲೋನ್ ಯಾರ್ಯಾರಿಗೆ ಯಾವ್ಯಾವ ಥರ ಕೊಟ್ಟಿದ್ದಾರೆ ಅಂತ. ಹೋಮ್ ಲೋನ್ ಬಂದ್ಬಿಟ್ಟು 20,000
ಕೋಟಿ ಇದೆ. ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು 20,000 ಕೋಟಿ ಇದೆ. ವೀಲ್ಸ್ ಅಂದರೆ ದಟ್ ಈಸ್ ಕಾರ್ ಲೋನು 16,000 ಕ್ರೋರ್ಸ್ ಇದೆ. ಕನ್ಸ್ಯೂಮರ್ ಲೋನು 22,000 ಕ್ರೋರ್ಸ್ ಇದೆ. ಎಜುಕೇಷನ್ ಲೋನು ಇವೆಲ್ಲ ಕಮ್ಮಿ ಇದೆ. ಇದರಲ್ಲಿ ಜಾಸ್ತಿ ಇರೋದೇ ಇವು 4. ಹೋಮ್ ಲೋನು, ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ ಮತ್ತು ವೆಹಿಕಲ್ ಲೋನು, ಕನ್ಸ್ಯೂಮರ್ ಲೋನು. ಆ್ಯಕ್ಚುಲಿ ಇದನ್ನು ಹೇಳ್ತಾರಲ್ಲ, ನೆಕ್ಸ್ಟ್ HDFC ಆಗುತ್ತೆ, ನೆಕ್ಸ್ಟ್ HDFC ಬ್ಯಾಂಕ್ ಆಗುತ್ತೆ ಅಂತ. HDFC ಬ್ಯಾಂಕ್ ಯಾವ್ದಾರು HDFC ಬ್ಯಾಂಕ್ ಆಯಿತು ಅಂದರೆ, HDFC ಬ್ಯಾಂಕ್ ಗ್ರೋ ಆಗ್ಬೇಕಾದ್ರೆ ಆ ಟೈಮಲ್ಲಿ ಇಂಡಿಯಾದಲ್ಲಿ ಹೊಸದಾಗಿ ಕಾರ್ಪೊರೇಟ್ ಕಂಪ್ನಿಗಳು ಉಟ್ಕೊಂಡ್ವು, IT ಕಂಪ್ನಿಗಳು ಉಟ್ಕೊಂಡು. ಆ ಟೈಮಲ್ಲಿ HDFC ಬ್ಯಾಂಕು ಆನ್ಲೈನ್ ಬ್ಯಾಂಕಿಂಗು ತುಂಬ ಒಳ್ಳೆ ಸರ್ವಿಸ್ ಕೊಡೋದ್ರಿಂದ ಅವ್ರೇನು ಮಾಡಿದ್ರು, ಅಲ್ಲಿರೋ ಅರ್ಧಕ್ಕರ್ಧ ಅಕೌಂಟ್ಗಳ್ನ, ಅಲ್ಲಿರೋ ಎಲ್ಲ ಕಾರ್ಪೊರೇಟ್ ಎಂಪ್ಲಾಯ್ಗಳ್ನ ಇವರು ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡಿಸ್ಕೊಂಡು ಕೂತ್ಕೊಂಡ್ರು. ಈಗ ಸ್ಯಾಲ್ರಿ ಅಕೌಂಟ್ ಇವ್ರ ಹತ್ರ ಇದ್ದಾವೆ. HDFC ಬ್ಯಾಂಕ್, ICICI ಬ್ಯಾಂಕ್ ಇವ್ರ ಹತ್ರ ಇದ್ದಾವೆ. ಈ ಸ್ಯಾಲ್ರಿ ಅಕೌಂಟ್ ಇದ್ದಾಗ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಸ್ಯಾಲ್ರಿ ಬಂದು ಬಿದ್ದ ತಕ್ಷಣ ಇವ್ರು ಏನು ಮಾಡ್ತಾರೆ, ಅದೇ ಬ್ಯಾಂಕಲ್ಲಿ ಲೋನ್ ತೊಗೊಳಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಈಸಿಲಿ ಗೊತ್ತಾಗುತ್ತೆ ಇವ್ನ ಸ್ಯಾಲ್ರಿ ಇಷ್ಟು ಬರ್ತಿದೆ, ಇವ್ನಿಗೆ ಇಷ್ಟು ಲೋನ್ ಕೊಡ್ಬೋದು ಅಂತ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ಸ್ಯಾಲ್ರಿ ಬರ್ತಾ ಇರೋದ್ರಿಂದ ನಿಮಗೆ ಡೇಟಾ ಈಸಿಲಿ ಸಿಕ್ಬಿಡುತ್ತಲ್ಲ, ಇವನ ಹತ್ರ ಇಷ್ಟು ಸಂಬಳ ಬರ್ತದೆ, ಇವ್ನಿಗೆ ಇಷ್ಟು ಲೋನ್ ಕೊಡ್ಬೋದು. ನಿಮ್ಮ ಹತ್ರ ಕಾಲ್ ಮಾಡೋಕ್ಕಾದ್ರೂ ಅವನ ಹತ್ರ ಡೇಟಾ ಇರಬೇಕಲ್ಲ, ನೀನು ಎಷ್ಟು ದುಡಿತಿದ್ಯಾ ಅಂತ. ಅದಕ್ಕೇನೆ ಎಲ್ಲ ಬ್ಯಾಂಕ್ನು ನೆಕ್ಸ್ಟ್ HDFC ಬ್ಯಾಂಕ್ ಆಗುತ್ತೆ, ಅದಾಗುತ್ತೆ ಅಂತ ಅನ್ನೋಕ್ಕಾಗಲ್ಲ. ಇವರು ಗ್ರೋ ಆಗ್ತಾರೆ, HDFC ಬ್ಯಾಂಕು ಗ್ರೋ ಆಗುತ್ತೆ. ಬಟ್ ಇವರು ಸ್ವಲ್ಪ HDFC ಬ್ಯಾಂಕಿಗಿನ ಜಾಸ್ತಿ ಗ್ರೋ ಆಗ್ತಾರೆ. ಯಾಕಂದರೆ ಇವ್ರದ್ದು ಇನ್ನೂ ಲೋನ್ ಬುಕ್ ತುಂಬ ಕಮ್ಮಿ ಇದೆ. ಇವ್ರದ್ದು ಲೋನ್ ಬುಕ್ 1,68,000 ಕೋಟಿ ಇದೆ. HDFC ಬ್ಯಾಂಕಿಂದು 18 ಲಕ್ಷ ಕೋಟಿ ಲೋನ್ ಬುಕ್ ಇದೆ. ಲೋನ್ ಬುಕ್ ಅಂದರೆ ಇವ್ರು ಇದುವರೆಗೂ ಲೋನ್ ಕೊಟ್ಟಿರೋದು. ಇವನ್ ಲೋನ್ ಬುಕ್ನ ಇನ್ನೂ 18 ಲಕ್ಷ ಕೋಟಿ ತಗೊಂಡೋಗೋಷ್ಟೊತ್ತಿಗೆ HDFC ಬ್ಯಾಂಕ್ ಲೋನ್ ಬುಕ್ಕು ಅಟ್ಲೀಸ್ಟ್ ಡಬಲ್ ಆಗಿರಲ್ವಾ? ಅದು 36, 38, 40 ಆಗಿರುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೀಟ್ ಮಾಡ್ಬೋದೇನೋ, ವಿ ಕಾಂಟ್ ಪ್ರಿಡಿಕ್ಟ್. ಬಟ್ ಆದರೆ ಗ್ರೋತ್ HDFC ಬ್ಯಾಂಕಿಗೆ ಜಾಸ್ತಿ ಇರುತ್ತೆ. ನೀವೇನಾದ್ರೂ ₹1 ಇನ್ವೆಸ್ಟ್ ಮಾಡಿದ್ರೆ HDFC ಬ್ಯಾಂಕಲ್ಲಿ 10 ವರ್ಷ ಬಿಟ್ಟು ₹5 ಆಗಿರ್ಬೋದು, ಇದರಲ್ಲಿ ಒಂದು ₹8 ಇಲ್ಲ ₹9 ಆಗಿರ್ಬೋದು. ಯಾಕಂದರೆ ಇದರಲ್ಲಿ ರಿಸ್ಕು ಹಂಗೆ ಇದೆ. ಇವ್ರು ಲೋನ್ ಕೊಡೋದು ಯಾವಾಗಲೂ ಜಾಸ್ತಿ ಇಂಟ್ರೆಸ್ಟಿಗೆ ಲೋನ್ ಕೊಟ್ಟಾಗ ಏನಾಗುತ್ತೆ ಹೇಳಿ, ಅವನಿಗೆ ಜಾಸ್ತಿ ಇಂಟ್ರೆಸ್ಟಿಗೆ ಲೋನ್ ತಾಂತಿದ್ದಾನೆ ಅಂದರೆ ಅವ್ನು ನ್ಯೂ ಟು ಕ್ರೆಡಿಟ್ ಅಂದರೆ ಅವ್ನು ಫಸ್ಟ್ ಟೈಮ್ ಲೋನ್ ತಾಳ್ತಾ ಇದ್ದಾನೆ ಅಂತ ಅರ್ಥ. ಅವನಿಗೆ ಲೋನ್ ಕೊಡೋದ್ರಿಂದ ಅವನು ಡಿಫಾಲ್ಟ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ, ರಿಸ್ಕ್ ಇರುತ್ತೆ. ಆದರೆ ಇಲ್ಲಿ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಮ್ಯಾನೇಜ್ಮೆಂಟ್ ಯಾವ ಥರ ಒಬ್ಬ ವ್ಯಕ್ತಿನ ಅನಾಲಿಸಿಸ್ ಮಾಡಿ ಲೋನ್ ಕೊಡ್ತಾ ಇದ್ದಾರೆ, ಯಾವ ಥರ ಗ್ರೋ ಮಾಡಬೇಕಂತಿದ್ದಾರೆ, ಎಲ್ಲನೂ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಮ್ಯಾನೇಜ್ಮೆಂಟೇ ಇಲ್ಲಿ ಮೇಯ್ನು. ಎಲ್ಲಿವರೆಗೂ ವಿ ವೈದ್ಯನಾಥನ್ ಇರ್ತಾರೆ ಅಲ್ಲಿವರೆಗೂ ಈ ಕಂಪ್ನಿ ಗ್ರೋ ಆಗುತ್ತೆ. ಎಲ್ಲಿವರೆಗೂ ವಿ ವೈದ್ಯನಾಥನ್ ಬಿಟ್ಟೋದ್ರೆ ಆಮೇಲೆ ಏನಾಗುತ್ತೆ ಅನ್ನೋದನ್ನು ಆಮೇಲೆ ಡಿಸೈಡ್ ಮಾಡೋಕ್ಕಾಗುತ್ತೆ. ಇವಾಗ ನಮ್ಮ ಕೈಲಿ ಆಗಲ್ಲ. ಇವಾಗ ನಾವು ವಿ ವೈದ್ಯನಾಥನ್ ಇರೋವರೆಗೂ ಕಂಪ್ನಿ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಒಂದು ಗೆಸ್ ಮಾಡ್ಬೋದು. ನೀವೇನಾದರೂ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನೀವು ಖುದ್ದು ನೋಡಿ, ಇದೆಲ್ಲ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ನಾನು ಆಲ್ರೆಡಿ ಇನ್ವೆಸ್ಟೆಡ್ ಇದ್ದೀನಿ IDFC ಫಸ್ಟ್ ಬ್ಯಾಂಕಲ್ಲ, IDFCನಲ್ಲಿ. ಈಗ IDFC ಫಸ್ಟ್ ಬ್ಯಾಂಕಲ್ಲೂ ಒಂದು ರಿವರ್ಸ್ ಮರ್ಜರ್ ಆಗ್ತಾ ಇದೆ. ರಿವರ್ಸ್ ಮರ್ಜರ್ ಆಗ್ತಿರೋದ್ರಿಂದ ನಮಗೆ 10% ಡಿಸ್ಕೌಂಟಲ್ಲಿ ಸಿಗುತ್ತೆ. ಅಂದರೆ ಇವತ್ತಿನ IDFC ಪ್ರೈಸ್ ಬಂದ್ಬಿಟ್ಟು 124 ಇದೆ. ನೀವು ಎವ್ರಿ ಒಂದು IDFC ಶೇರಿಗೆ 1.55 ಶೇರು ನಿಮಗೆ IDFC ಫಸ್ಟ್ ಬ್ಯಾಂಕ್ ಕೊಡ್ತಾರೆ. ಅಂದರೆ ನಿಮ್ಮ ಹತ್ರ 100 ಶೇರ್ ಏನಾದರೂ IDFC ಇದ್ದರೆ ನಿಮಗೆ 155 IDFC ಫಸ್ಟ್ ಬ್ಯಾಂಕ್ ಶೇರ್ಸ್ ಕೊಡ್ತಾರೆ. ಈ ಪ್ರೋಸೆಸ್ ನಡೆಯೋಕ್ಕೆ ಇನ್ನೂ 6 ರಿಂದ 7 ತಿಂಗಳಾಗುತ್ತೆ. ನೀವೇನಾದರೂ ನಾಳೆನೇ ಸೆಲ್ ಮಾಡ್ತೀನಿ, ಸ್ವಲ್ಪ ಮೇಲೋದ ತಕ್ಷಣ ಸೆಲ್ ಮಾಡ್ತೀನಿ, ಶಾರ್ಟ್ ಟರ್ಮ್ಗಲ್ಲ ಈ ಸ್ಟ್ರಾಟಜಿ ಲಾಂಗ್ ಟರ್ಮ್ಗೆ. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ನಿಮ್ಗೆ ಆಲ್ರೆಡಿ ನಾನು ಇಲ್ಲ ಈ ಕಂಪ್ನಿನ ಅನಲೈಸ್ ಮಾಡಿದ್ದೀನಿ, ನಾನು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ನಾನು ಮಾಡಿದ್ದೀನಲ್ಲ, ನಾನೇನು ಸ್ಟ್ರಾಟಜಿ ಮಾಡಿದ್ದೀನಿ ಅಂದರೆ IDFCನಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ IDFC ಫಸ್ಟ್ ಬ್ಯಾಂಕ್ ಶೇರ್ ಸಿಗುತ್ತೆ ಇನ್ನೊಂದು 6 ತಿಂಗಳು ಬಿಟ್ಟು. ಅವಾಗ ನನಗೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಹೆಂಗೆ ಅಂದರೆ ಸುಮ್ಮನೆ ಕ್ಯಾಲ್ಕುಲೇಟರ್ ಓಪನ್ ಮಾಡಿಬಿಟ್ಟು ಏನಾದರೂ 144 ಡಿವೈಡೆಡ್ ಬೈ 1.55 ಮಾಡಿದ್ರೆ, 1.55 ಯಾಕೆ ಮಾಡ್ತಾ ಇದ್ದೀವಿ ಅಂದರೆ 1.55 ಶೇರ್ ನಮಗೆ ಎಕ್ಸ್ಟ್ರಾ ಬರುತ್ತೆ, ಅದಕ್ಕೆ ಡಿವೈಡ್ ಮಾಡಬೇಕು. ಅದನ್ನು ಹಂಗೆ ಕ್ಯಾಲ್ಕುಲೇಟ್ ಮಾಡೋದು. ಡಿವೈಡೆಡ್ ಮಾಡಿದ್ರೆ ರಿಸಲ್ಟ್ ಬಂದ್ಬಿಟ್ಟು 80 ಬರುತ್ತೆ. ಅಂದರೆ ನಿಮಗೆ 80 ರೂಪೀಸ್ ಹಂಗೆ IDFC ಫಸ್ಟ್ ಬ್ಯಾಂಕ್ ಸಿಕ್ಕಂಗಾಗುತ್ತೆ. ಈಗ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇರೋದು 86, 87 ರೂಪೀಸಲ್ಲಿ ಟ್ರೇಡ್ ಆಗ್ತಾ ಇದೆ. ಒಂದು 7 to 8% ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. 7 to 8% ನೀವು ಆಲ್ರೆಡಿ ಲಾಭದಲ್ಲಿ ಇರ್ತೀರಾ ನೀವೇನಾದರೂ IDFC ಬೈ ಮಾಡಿದ್ರೆ. ಆದರೆ ನೀವು ಮಿನಿಮಮ್ ಅದನ್ನು 1 ವರ್ಷ ಇಟ್ಕೊಬೇಕು. ಇದು ನಿಮಗೆ ಎಗೇನ್ ಮತ್ತೆ ರಿಸ್ಕ್. ಯಾವ ಥರ ರಿಸ್ಕ್ ಅಂದರೆ, ನೀವು IDFC ಫಸ್ಟ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದಿದ್ದರೆ IDFCಗೆ ಹೋಗ್ಬೋದು. ನೀವು IDFC ಫಸ್ಟ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ, ಲಾಂಗ್ ಟರ್ಮ್ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಮಾತ್ರ ಈ ಸ್ಟ್ರಾಟಜಿ ಮಾಡಿ. ಇಲ್ಲ ನಾನು ₹5 ಎಕ್ಸಿಟ್ ಮಾಡ್ತೀನಿ, ಅದೇನಾದರೂ ₹95 ಹೋದಾಗ ಎಕ್ಸಿಟ್ ಮಾಡ್ತೀನಿ, ಅದೇನಾದರೂ ₹95 ಹೋದಾಗ ಇದು ಮೇಲೋಗ್ದಂಗೆ ಇರ್ಬೋದು IDFC. ಇದು ನಾವು ಯೋಚನೆ ಮಾಡ್ತಿರೋದು, ಇದು ನಾವು ಹಾಕಿರೋ ಲೆಕ್ಕಾಚಾರ 6 ತಿಂಗಳು ಬಿಟ್ಬಿಟ್ಟು ನಮಗೂ 7-8% ಫ್ರೀಯಾಗಿ ಸಿಕ್ಕರೆ ನಾವ್ಯಾಕೆ ಬಿಡೋಣ, ಅದಕ್ಕೋಸ್ಕರ ನಾವು ಮಾಡಿರೋದು. ಅದನ್ನು ನಾನು ಮಾಡೋ ಟೈಮಲ್ಲಿ 10% ಇತ್ತು, ಬರ್ತಾ ಅದು ಕಮ್ಮಿ ಆಗ್ತಾ ಇದೆ. ಇನ್ನು ಹೋಗ್ತಾ ಇನ್ನೂ ಕಮ್ಮಿ ಆಗುತ್ತೆ ಡಿಫ್ರೆನ್ಸು. ನೀವೇನಾದರೂ ಇನ್ವೆಸ್ಟ್ ಮಾಡೋದಿದ್ರೆ ಖುದ್ದು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಬೇಕು. ಡಿಮ್ಯಾಟ್ ಅಕೌಂಟ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಇದೆ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ.